ಬೇರಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಒಂದೇ ಸಲ ಚಾ ಕುಡಿಯೋದಾಗ್ಲಿ, ಎಲ್ಲರೂ ಒಟ್ಟಿಗೆ 6 o'clock ಒಂದ್ ಕಡೆ ಸೇರ್ತೀವಿ ಸರ್. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೀರಲಿ. ನಮ್ಮ ಸೋದರನಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕುಟುಂಬ ವರ್ಗಕ್ಕೆ ಖುಷಿಯನ್ನ ತಂದಿದೆ. ಏನಂತ ಕೇಳ್ತಿದ್ದೀರಿ ಜನರ ಹತ್ರ ಓಟ್? ನಾವು ಬಿಜೆಪಿ ಓಟ್ ಹಾಕ್ರಿ ಅಂತ ಕೇಳ್ತೀವಿ ಸರ್. ಸೊ ಅವನನ್ನ ವಿಧಾನಸಭೆಗೆ ಕಳಿಸೋಣ, ತಮ್ಮೆಲ್ಲರ ಸಹಕಾರ ಬೇಕು. ಅದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದೀವಿ, ನನ್ಗೆ ಆಗ್ಲಿ ಅಂತ. ಕಷ್ಟ ಆಗಲ್ವಾ ನಿಮ್ಗಿದೆಲ್ಲ ರಾಜಕೀಯದವ್ರದ್ದು? ಇಲ್ಲ ಸರ್, ನಮಗೆ ಅದು ಅಭ್ಯಾಸ ಆಗಿದೆ ಸರ್. ನೀವು ಯಾವಾಗ್ಲೂ ಅವ್ರ ಜೋಡಿನೇ ಸಪೋರ್ಟ್ ಹಾಂ ಸರ್, ಅವ್ರಿಗೆ ಯಾವಾಗಲೂ ನಾನು ಸಪೋರ್ಟ್ ಮಾಡ್ತೀನಿ ಸರ್. ಮನೆಗೆ ಬಂದರೆ ಯಾರನ್ನೂ ಇಲ್ಲ ಅಂತ ಕಳಿಸಿಲ್ಲ. ಓಕೆ. ಅವ್ರ ಕೈಲಿ ಆದಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ಆಲ್ರೆಡಿ ಎಲ್ಲರ ಮನಸ್ಸು ಗೆದ್ದಿದ್ದಾನೆ. ಪ್ರತಿಯೊಬ್ಬರು ಮನೆ ಮಗನಾಗಿ ಬೆಳೀತಾ ಇದ್ದಾನೆ ಸರ್. ದಾವಣಗೆರೆ ಜನಕ್ಕೆ ಏನ್ ಬೇಕು, ಯೂತ್ಸಿಗೆ ಏನ್ ಬೇಕು ಅಂತ? ಯೂತ್ಸಿಗೆ ಆಲ್ಮೋಸ್ಟ್ ಎಜುಕೇಷನ್ ಸಿಸ್ಟಮ್ ಬೇಕು. ನಾನು ಆಯುರ್ವೇದಿಕ್ ಮಾಡ್ತಿದ್ದೀನಿ, ಫೈನಲ್ ಇಯರ್ಸ್ ಓದ್ತಿರೋದೇ ಫ್ರೀ ಸರ್ವಿಸ್ ಮಾಡೋಕ್ಕೋಸ್ಕರ. ರೋಲ್ ಮಾಡೆಲ್ ಅಂದರೆ ಸಿನಿಮಾ ಮನೆ, ಅವರೇ ರೋಲ್ ಮಾಡೆಲ್. ಅವ್ರು ನೋಡಿನೇ ತುಂಬ ಕಲ್ತಿರೋದು ಉಂಟು. ಭಾಳ ಕಷ್ಟ ಅನುಭವಿಸಿದ್ವಿ ಅವನು ಹುಟ್ಟಿದಾಗ. ಈಗೀಗ ಆಕ್ಸಿಡೆಂಟ್ ಆಯ್ತು, ಆಟ ಹೊಡೆದು ಹೋಗ್ಬಿಟ್ಟೆ ಇಲ್ಲ. ನಮ್ಮ ತಂದೆ ಹೋದ್ಮೇಲೆ ಅವನೇ ತಂದೆ ಆಗಿದ್ದಾನೆ ನಮ್ಮ ಕುಟುಂಬಕ್ಕೆ. 2 ಪ್ಯಾಂಟಲ್ಲಿ ಅವನು ಜೀವನ ಕಳೆದ. ಈ ಸಂದರ್ಭ ನೋಡ್ಲಿಕ್ಕೆ ನಮ್ಮ ತಂದೆ ಇರಬೇಕಾಗಿತ್ತು ಅನಿಸ್ತಾ ಇದೆ. ಒಬ್ರು ಮಗಳ ಮದ್ವೆ ಆಗ್ಬೇಕಾಗಿತ್ತು. ರಾತ್ರಿನೇ ಬಂದಿದ್ರು ಒಬ್ಬ ವ್ಯಕ್ತಿ, ಅಣ್ಣ ಇವತ್ತು ನೀವು ಸಹಾಯ ಮಾಡಿದ್ರೆ ಬೆಳಗ್ಗೆ ನನ್ನ ಮಗಳ ಮದ್ವೆ ಆಗುತ್ತೆ ಅಂದಾಗ ನಮ್ಮ ಅಮ್ಮನ ಹತ್ರ ಇದ್ದಿದ್ದು ಚಿನ್ನದ ಸರನೇ ನಮ್ಮ ತಂದೆ ತೆಗೆದು ಕೊಟ್ಟಿದ್ದಾರೆ. ಇವತ್ತು ಈ ಸಂಭ್ರಮ ನೋಡಕ್ ನಮ್ಮ ತಂದೆ ಇಲ್ಲ ಅಂತ ನನಗೆ ಭಾಳ. ಈಗಲೂ ಪ್ರತಿದಿನ ನಮ್ಮ ತಂದೆ ನಮಸ್ಕಾರ ಮಾಡೇ ಹೊರಗೆ ಹೋಗೋದು. ಬಹಳ ಖುಷಿ ಆಗುತ್ತೆ. ಒಂದ್ಸತಿ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡಿ ತೋರಿಸ್ತಾರೆ. ಎಲ್ಲ ಕುಟುಂಬದ ಸದಸ್ಯರು ಬಹಳ ಅಪರೂಪಕ್ಕೆ ಈ ಥರದ ದೃಶ್ಯಗಳು ಕಾಣಸಿಗೋದು. ಯಾಕೆಂತಂದರೆ ಎಲ್ಲವೂ ಕೂಡ ಕುಟುಂಬಗಳು ಸಪ್ರೇಟ್ ಆಗ್ತಾ ಇರುವಂಥದ್ದೇ ಹೆಚ್ಚು. ಬಟ್ ಈ ಕುಟುಂಬ ತುಂಬ ಬ್ಯೂಟಿಫುಲ್ ಆಗಿದೆ, ಯಾರ್ದು ದೃಷ್ಟಿ ಆಗದೆ ಇರಲಿ. ಫಸ್ಟ್ ತಾಯಿಯಿಂದನೇ ಶುರು ಮಾಡ್ತೀನಿ. ಅಮ್ಮ, ಮಗ MLA ಆಗೋದಕ್ಕೆ ಹೊರಟಿದ್ದಾರೆ, ಎಷ್ಟು ಖುಷಿ ಆಗುತ್ತೆ ನಿಮಗೆ ಅಂತ? ಭಾಳ ಖುಷಿ ಆಗ್ತೈತಪ್ಪ, ಆಗಿದ್ದು ಒಳ್ಳೇದಂತ. ಓಕೆ. ತುಂಬ ಕಷ್ಟಗಳನ್ನು ನೋಡಿ ಬೆಳೆದಿದ್ದೀನಿ ಅಂತ ಹೇಳ್ತಾ ಇದ್ರು ನಿಮ್ಮ ಮಗ. ಲೈಕ್ ಯಾವ ಥರದ ಕಷ್ಟಗಳನ್ನು ನೋಡಿ ಬೆಳೆದಿರುವಂಥದ್ದು? ಮನೆಯಾಗೆಲ್ಲ ಕಷ್ಟ ಇರ್ತಾವಲ್ಲಪ್ಪ, ಆ ಥರ ಕಷ್ಟ ಓದವು ಎಲ್ಲ ಕಷ್ಟದಿಂದಲೇ ಮಾಡಿದ್ದಾರೆ ಅವರು. ಓಕೆ ಓಕೆ. ಇನ್ಫ್ಯಾಕ್ಟ್ 5 ಜನ ಅಣ್ಣ ತಮ್ಮಂದ್ರಿದ್ದಾರೆ ಅಂತ ಹೇಳ್ತಾ ಇದ್ರು. ಅವ್ರು 5 ಜನ ಅಣ್ಣ ತಮ್ಮಳು, ನಮ್ಮ ಮನೆಯವರು. ಅವ್ರು ಇಬ್ಬಿಬ್ರೆ ಅಣ್ಣ ತಮ್ಮಳು. ನಮ್ಮ ಮಾವನ ಮಕ್ಕಳಾಗ್ಲಿ, ನಮ್ಮ ಮೈದನ ಮಕ್ಕಳಾಗ್ಲಿ, ಓಕೆ, ಎಲ್ಲರೂ. ಏನ್ ಕನಸಿತ್ತು ನಿಮ್ಮ ಮಗನ ಬಗ್ಗೆ? ನಿಮಗೆ ಏನಾಗಬೇಕು ಅನ್ನೋದಿತ್ತು? ಅವನು ಮೂಲ ನಕ್ಷತ್ರದಾಗ ಹುಟ್ಟಿದ್ದ. ಓಕೆ. ಎಲ್ಲರ ಅವರಪ್ಪ ಕೇಳ್ಸಕ್ ಹೋಗೋರು. ಅವರಪ್ಪ ಹೇಳರು, ಅವನ್ ಮುಟ್ಟಿದ್ದೆಲ್ಲ 20 ವರ್ಷಕ್ಕೆ ಚಿನ್ನ ಹಾಕತ್ತಂತೆ ಅಂತ ಹೇಳರು ಮನೆಗೆ. ಅಯ್ಯೋ, ಅವನ್ದಿನ್ನೇನ್ ಚಿನ್ನ ಹಾಕತಿ, ಈಗಲೇ ನಾವು ಕಷ್ಟ ಅನುಭವಿಸ್ತೇವಿ ಅಂತ. ಭಾಳ ಕಷ್ಟ ಅನುಭವಿಸಿದ್ವಿ ಅವನು ಹುಟ್ಟಿದಾಗ. ಓಕೆ. ಅಂದ್ರೆ ಯಾವ ತರದ ಕಷ್ಟ? ಕಷ್ಟ ಈಕಿ ಸಣ್ಣಕ್ಕಿದ್ಲ ಅವನು ಹುಟ್ಟಿದಾಗ. ಈಗೀಗ ಆಕ್ಸಿಡೆಂಟ್ ಆಗೋತು, ಇವ್ರಿಗೆ ಆಕ್ಸಿಡೆಂಟ್ ಆಗೋತು. ಓಕೆ. ಅದೆಲ್ಲ ಕಷ್ಟನೇ ಅಲ್ಲ. ಅವನು 5 ತಿಂಗಳು ಮಗು ಅವನು. ಈಗೀಗ ಆಕ್ಸಿಡೆಂಟ್ ಆಯ್ತು, ಆಟ ಹೊಡೆದು ಹೋಗ್ಬಿಟ್ಟೆ ಇಲ್ಲ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ನಾನು ಹೆರಿಗೆ ಆಗಿದ್ದೇನೆ. ಸಣ್ಣ ಗುಡಿಸ್ಲು ಮನೆಯಾಗಿದ್ವಿ ನಾವು. ಅಂದ್ರೆ ಎಷ್ಟು ವರ್ಷದ ಹಿಂದೆ? ಅವನು ಈಗಲೇ 30 ವರ್ಷ ಇರ್ಬೇಕು. ಓಕೆ. ಈಗ ಏನ್ ಅನ್ಸುತ್ತೆ? ತುಂಬಾ ಬದಲಾವಣೆ ಆಗಿದೆ, ಬದಲಾವಣೆ ಆಗೈತೆ ಅವನಿಂದ. ಆಗೈತ್ರಿ, ಕಷ್ಟ. ಓಕೆ, ವೆಲ್, ಅವರ ಅಣ್ಣ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು JDS ನಲ್ಲಿರುವಂಥವ್ರು ಮತ್ತು ಈಗ ಮೈತ್ರಿ ಎಲ್ಲರೂ ದೋಸ್ತಿಗಳೇ ನಿಮಗೆ. JDS BJP ಏನು ಬೇರೆ ಬೇರೆ ಅಂತೂ ಅಲ್ಲ. ಏನನ್ಸುತ್ತೆ
ಈಗ ಇರುವಂತಹ ಅವಕಾಶವನ್ನ ಬಳಸಿಕೊಳ್ಳದೆ ಇದ್ದರೆ ಮುಂದೊಂದು ದಿನ ಬಹಳ ಕಷ್ಟ ಆಗುತ್ತೆ ಬಿಜೆಪಿಗೆ ಅನ್ನುವಂಥ ಮಾತುಗಳಿದೆ. BJP ಒಂದು ರಾಷ್ಟ್ರೀಯ ಪಕ್ಷ. ಪಕ್ಷಕ್ಕೆ ತೊಂದರೆಯಾಗುವಂತಹ ಯಾವುದೇ ಅನುಮಾನಗಳು ನನಗೆ ಕಾಣಿಸೋದಿಲ್ಲ. ಪಕ್ಷ ದೊಡ್ಡದು. ಇಲ್ಲಿ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಭಾಜಪದ ವಿರುದ್ಧ. ನಾವು ಕಾಂಗ್ರೆಸ್ ಪಕ್ಷವನ್ನು ಈ ರಾಜ್ಯದಲ್ಲಿ ಮತ್ತು ಈ ನಗರದಲ್ಲಿ ದುರಾಡಳಿತ ಹೊಂದತಕ್ಕಂಥ ಜನತೆ ಅದರ ಬಗ್ಗೆ ಬೇಸರವನ್ನು ಅವರಾಗಿ ಅವರ ಮನಸ್ಸಿಚ್ಛೆಯಲ್ಲೇ ಮಾತನಾಡ್ತಾ ಇದ್ದಾರೆ. ಇವತ್ತು ಭಾಜಪದಿಂದ ನನ್ನ ಸೋದರನಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕುಟುಂಬ ವರ್ಗಕ್ಕೆ ಮತ್ತು ಹಿತೈಷಿಗಳಿಗೆ, ನಮ್ಮ ತಂದೆಯವರ ಅಭಿಮಾನಿಗಳಿಗೆ ಖುಷಿಯನ್ನು ತಂದಿದೆ. ನಮ್ಮ ತಂದೆಯ ಹೆಸರು ಇಡೀ ದಾವಣಗೆರೆ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಬಡ ಕುಟುಂಬದಲ್ಲಿ ಹುಟ್ಟಿದ್ರೂ ಸಹ ಆ ಹೆಸರನ್ನು ಮಾಡಿರ್ತಕ್ಕಂಥ ಒಳ್ಳೆಯ ವ್ಯಕ್ತಿತ್ವವನ್ನು ಉಳಿರ್ತಕ್ಕಂಥ ನಮ್ಮ ತಂದೆಯವರು. ಅವರು ಯಾವಾಗ 1971ರಲ್ಲಿ ಜನತಾ ಪರಿವಾರದಿಂದ ಬಂದಿರತಕ್ಕಂಥವ್ರು. ಅವರು ನಿಧನವಾದಾಗೂ ಸಹ ಜನತಾ ಪರಿವಾರದಾಗೆ ನಿಧನ ಆಗಿದ್ದು. ಅವ್ರು ಯಾವ ಪಕ್ಷಕ್ಕೂ ಹೋಗಲಿಲ್ಲ. ನಾನು ಜನತಾದಳದಲ್ಲಿ ಇದ್ದೀನಿ, ಜಿಲ್ಲಾ ಕಾರ್ಯಾಧ್ಯಕ್ಷನ ಕೆಲಸ ನಡೆಸಿದ್ರೆ. ಇವು 20 ವರ್ಷದ ಕೆಳಗೆ ನಾನು BJPಗೆ ಹೋಗ್ತೇನೆ ಅಂತ ಹೋದ. ನಾವು ಯಾರೂ ತಡಿಲಿಲ್ಲ, ನಮ್ಮ ತಂದೆಯರು ಏನೂ ತಡಿಲಿಲ್ಲ. ಈಗ ಅಲ್ಲಿ ಪಕ್ಷದಲ್ಲಿ ದುಡಿದು ಇವತ್ತು ಈ ಕೀರ್ತಿ ಅವರು ಕಷ್ಟವನ್ನು ಏನು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡಿ ವರಿಷ್ಠರು ಅವನಿಗೆ ಇವತ್ತು ಒಬ್ಬ ಕಾರ್ಯಕರ್ತನಾಗಿ ಗುರುತಿರ್ತಕ್ಕಂಥ ಪಕ್ಷ. ಆ ಪಕ್ಷಕ್ಕೆ ಮೊದಲನೇದಾಗಿ ನಾವು ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾವು ಅವ್ರಿಗೆ ಸಲ್ಲಿಸ್ತೇವೆ. ದಾವಣಗೆರೆ ಜಿಲ್ಲಾ ಮಟ್ಟದ ನಾಯಕರು ಮತ್ತು ರಾಜ್ಯದ ನಾಯಕರು ಮತ್ತು ರಾಷ್ಟ್ರ ಮಟ್ಟದ ವರಿಷ್ಠರಿಗೂ ಸಹ ನಾವು ನಮ್ಮ ಕುಟುಂಬದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಇವತ್ತಿನ ನಗರದಲ್ಲಿ ಚುನಾವಣೆ, ಈ ಚುನಾವಣೆ ಬಡವ ಮತ್ತು ಬಲ್ಲಿಗನ ವಿರುದ್ಧ ಅಂತೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ನಾವು ಬಡವ ಬಲ್ಲಿಗ ಅನ್ನೋಕ್ಕಿಂತನೂ ಯಾರು ಒಳ್ಳೆಯ ವ್ಯಕ್ತಿತ್ವ ಉಳಿರ್ತಕ್ಕಂಥವ್ರು, ಎರಡು ಸರಳ ಜೀವಿ ಯಾರು ಇವತ್ತು ಜನರ ಕೈಗೆ ಸಿಗ್ತಾರೆ ಅನ್ನೋದ್ರ ಬಗ್ಗೆ ಜನ ತೀರ್ಮಾನ ಮಾಡಿ ಮತದಾನ ಮಾಡಬೇಕು ಅಂತೇಳಿ ನನ್ನ ಮನವಿ. ಏನು ನಿರೀಕ್ಷೆ ಇದೆ ಸರ್? ನಿಮ್ಮ ತಮ್ಮ ಶಾಸಕ ಆದರೆ ಏನು ಬದಲಾವಣೆಗಳಾಗಬಹುದು ದಾವಣಗೆರೆ ದಕ್ಷಿಣದಲ್ಲಿ? ದಾವಣಗೆರೆ ದಕ್ಷಿಣದಲ್ಲಿ ಮೊದಲನೇ ಮಟ್ಟದಲ್ಲಿ ದಕ್ಷಿಣದಲ್ಲಿ ಆಸ್ಪತ್ರೆ ಆಗಬೇಕಾಗಿರತಕ್ಕಂಥ ಭಾಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಆಸ್ಪತ್ರೆ ಬೇಕು. ಆ ಕಡೆಗೆ ದಕ್ಷಿಣದಲ್ಲಿ ಆಸ್ಪತ್ರೆ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ಬರಬೇಕಾದ್ರೆ ಕನಿಷ್ಠ ಒಂದು ಊರಿಂದ ಬರ್ಬೋದು. ಆ ಸಿಟಿಯಿಂದ ದಕ್ಷಿಣದಿಂದ ಉತ್ತರಕ್ಕೆ ಬರಬೇಕಾದ್ರೆ ಆಗದೇ ಇಲ್ಲ. ಅಷ್ಟು ವೆಹಿಕಲ್ಗಳು, ಅಷ್ಟು ಜನಸಂದಣಿಗಳು ಇರ್ತಕ್ಕಂಥ ದಕ್ಷಿಣ ಕ್ಷೇತ್ರ. ವ್ಯಾಪಾರ ವಹಿವಾಟೆಲ್ಲ ದಕ್ಷಿಣ ಕ್ಷೇತ್ರದಲ್ಲೇ ಭಾಳ. ಅಲ್ಲಿ ಬಡ ಜನರು, ಅಲ್ಪಸಂಖ್ಯಾತರು ಇದ್ದಾರೆ. ಆದರೆ ಇವತ್ತು ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿದರೆ ಈಗ ನಾವು ಹಿಂದೆ ದಿವಂಗತ ಮಾನ್ಯ ಮಾಜಿ ಶಾಸಕರು ಮುತ್ಸದ್ದಿ ರಾಜಕಾರಣಿಗಳಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಎಲ್ಲ ಕೆಲಸಗಳನ್ನು ಅವರು ಆದಷ್ಟು ಎಷ್ಟು ಬೇಕೋ ಆ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಿಂತನೂ ಹೆಚ್ಚು ಕೆಲಸವನ್ನು ಮಾಡುವಂಥ ಶಕ್ತಿ ಒಬ್ಬ ಯುವಕನಿಗೆ ಕೊಟ್ಟಾಗ ಅದು ಸಾಧ್ಯ ಎಂಬ ಮಾತನ್ನು ನಾವು ಹೇಳಿಕ್ಕೆ ಬಯಸ್ತೇನೆ. ಓಕೆ, ಅವರ ಅಕ್ಕ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಇನ್ಫ್ಯಾಕ್ಟ್ ನಿಮ್ಮದೊಂದು ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ. ನೀವು ತುಂಬ ಲೈಕ್ ಅದರಲ್ಲಿ ನಿಮಗೊಂದು ಕ್ಷಣ ಬಹುಶಃ ನನಗನ್ಸುತ್ತೆ ಒಂದು ವಿಜಯ್ ಅವ್ರದ್ದೊಂದು ಫಿಲಮ್ ಇದೆ, ಇಡ್ಲಿ ಮಾರುವಂಥವಳು ಮೇಯರ್ ಆಗ್ತಾಳೆ. ಆ ಕ್ಷಣಕ್ಕೆ ಆ ಹೆಜ್ಜೆ ಇಟ್ಟಾಗ ಆಕೆಗೆ ಅದೇ ಮೈಂಡಲ್ಲಿ ಬರುತ್ತೆ. ಬಹುಶಃ ನಿಮಗೂ ಅದೇ ಕ್ಷಣಗಳು ನೆನಪಾಯ್ತಾ ಅಂತ? ತುಂಬ ಕಷ್ಟದ ದಿನಗಳೆಲ್ಲ ತುಂಬ ನೆನಪಾಯಿತು. ನಮ್ಮ ತಂದೆ ಮಾಡಿದ್ದು ಕಷ್ಟನೇ ನಮ್ಮ ತಮ್ಮಂಗೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಅವನು ಭಾಳ ತಾಯಿ ಕರಳಿನ ಮನಸ್ಸಿನವನು ನಮ್ಮ ತಮ್ಮ. ಮೊದಲನೇದಾಗಿ ಎಲ್ಲರನ್ನೂ ಸಮವಾಗಿ ಕಾಣ್ತಾನೆ. ಯಾರನ್ನೂ ಅವನು ಬಲ್ಲಿದವರು ಯಾರೂ ಇಲ್ಲ, ಎಲ್ಲರನ್ನೂ ಒಂದೇ ರೀತಿಯಾಗಿ ಕಾಣ್ತಾನೆ. ನಮ್ಮ ತಂದೆ ಹೋದ್ಮೇಲೆ ಅವನೇ ತಂದೆ ಆಗಿದ್ದಾನೆ ನಮ್ಮ ಕುಟುಂಬಕ್ಕೆ. ಅವನಿಂದನೇ ಎಲ್ಲರೂ ಖುಷಿಯಾಗಿದ್ದೀವಿ. ಅವನ ಪಟ್ಟಿರೋ ಕಷ್ಟ ಇವತ್ತು ಪ್ರತಿಫಲ ಸಿಕ್ಕಿದೆ ನಮಗೆಲ್ಲರಿಗೂ. ಯಾವ ಥರದ ಕಷ್ಟಗಳನ್ನು ಫೇಸ್ ಮಾಡ್ತಿದ್ರು ಅಂತ? ಏನು ತೋಟಕ್ಕೆ ಹೋಗ್ತಾ ಇದ್ರು ಅವರು, ಅಂದರೆ ಹೊಲಕ್ಕೆ ಹೋಗ್ತಾ ಇದ್ದ, ಇಂಜಿನಿಯರಿಂಗು ಮಾಡ್ತಾ ಇದ್ದ. ಮಾಡಿದಾಗ ನಮ್ಮ ತಂದೆಗೆ ಹುಷಾರಿರಲಿಲ್ಲ. ಇದಕ್ಕಿದ್ದಂಗೆ ಅವ್ರಿಗೆ ಹುಷಾರು ತಪ್ಪಿಡ್ತು. ಅವಾಗ ಅವನು ಎಜುಕೇಷನ್ ಸ್ವಲ್ಪ ನಿಲ್ಲಿಸ್ಬಿಟ್ಟು ಮತ್ತೆ ನಮ್ಮ ತಂದೆಗೆ ಸಾಥ್ ಕೊಟ್ಟ. ಹೊಲಕ್ಕೆಲ್ಲ ಹೋಗ್ತಾ ಇದ್ದ, ಅವನು ತೋಟಕ್ಕೆಲ್ಲ ಹೋಗಿ ಅವನು ಎಲ್ಲ ನೋಡ್ಕೊಳ್ತಾ ಇದ್ದ. ಹಂಗಾಗಿ ಎಲ್ಲರೂ ಅವನು ಭಾಳ ಒಳ್ಳೆಯ ಮನಸ್ಸು ಇವತ್ತು ಗೆದ್ದಿದೆ ಅಂತ ನಾವು ಅಂದ್ಕೊಳ್ತೀವಿ. ಓಕೆ, ಲೈಕ್
ಮನೆಯಲ್ಲಿ ದೊಡ್ಡ ಅಣ್ಣನೋ ಅಥವಾ ಅಕ್ಕನೋ ತ್ಯಾಗ ಮಾಡೋದನ್ನ ನಾವು ನೋಡಿದ್ದೀವಿ. ಎಜುಕೇಷನ್ ಬಿಟ್ಬಿಡೋದು, ಮನೆಯವ್ರಿಗೆ ಸಮಸ್ಯೆ ಆದಾಗ. ತಮ್ಮನ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ಇರುತ್ತೆ. ಅವನಿಗೇನು ಕಷ್ಟ ಆಗದೆ ಇರೋ ಥರ ನೋಡ್ಕೊಳ್ಳೋಣ ಅನ್ನೋದಿರುತ್ತೆ. ಆ ಕೊರಗು ನಿಮ್ಮಲ್ಲಿ ಇದೆಯಾ ಅಂತ, ಲೈಕ್ ಅವರು ಓದುವಂತಹ ಸಂದರ್ಭದಲ್ಲಿ ಈ ಥರದ ಸನ್ನಿವೇಶ ಸೃಷ್ಟಿ ಆಯ್ತಲ್ಲ ಅಂತ. ಆಯಿತು, ನಮ್ಮ ತಂದೆಗೆ ಇದಕ್ಕಿದ್ದಂಗೆ ಹುಷಾರು ತಪ್ಪಿದ್ರು ಅವರು. ಹುಷಾರು ತಪ್ಪಿದ ತಕ್ಷಣ ಮತ್ತೆ ಹೊಲಗಳೆಲ್ಲ ನೋಡಬೇಕಾಗಿತ್ತು. ಅಣ್ಣನೂ ಹೋಗ್ತಾ ಇದ್ದ, ತಮ್ಮನೂ ಕೂಡ ಹೋಗಿ ಸಾಥ್ ಮಾಡ್ದೆ. ಅವಾಗ ಬೆಳೆ ಗೊತ್ತಲ್ಲ ನಿಮಗೆ ಎಷ್ಟು ಜೀವನ ನಡೆಸುತ್ತೆ ಹೊಲದಲ್ಲಿ ಅಂತ. 2 ಪ್ಯಾಂಟಲ್ಲಿ ಅವನು ಜೀವನ ಕಳೆದ. ಒಂದು ಹಾಕೋಬೇಕು, ಒಂದು ಇದನ್ನ ಮಾಡಬೇಕಾಗಿತ್ತು. ಅಷ್ಟು ಸೀರಿಯಸ್ಲಿ ಆ ಥರದ್ದು ಕಷ್ಟ. 2 ಪ್ಯಾಂಟಲ್ಲಿ ಅವನು ಜೀವನ ನಡೆಸ್ತಾ ಇದ್ದ. ಆಮೇಲೆ ಹಿಂಗೆ ಕಷ್ಟ ದಿನಗಳಲ್ಲೆಲ್ಲ ದಿನ ಕಳೆದಂತೆ ನಾವು ಮೇಲೆ ಬಂದಿದ್ದಾಯಿತು. ಓಕೆ, ಏನು ಅನ್ಸುತ್ತೆ ನಿಮಗೆ ಆ ದಿನಗಳನ್ನು ನೆನಪು ಮಾಡಿಕೊಂಡಾಗ? ಲೈಕ್ ನಾವು ಪಟ್ಟಂಥ ಕಷ್ಟ ಅಥವಾ ನಡೆದು ಬಂದಂತಹ ಆ ದಿನ ಯಾವತ್ತೂ ಮರಿಬಾರ್ದು ಅನ್ನುವಂಥ ಮಾತುಗಳಿದೆ. ಮರ್ತಿಲ್ಲ ಸರ್, ಯಾವತ್ತು ಕಷ್ಟ ಮರ್ತಿಲ್ಲ. ನಮ್ಮ ತಂದೆ ಎಲ್ಲರನ್ನೂ ಕಷ್ಟದಿಂದನೇ ಬೆಳೆಸಿದ್ದಾರೆ. ಮೊದಲನೇದಾಗಿ ಒಳ್ಳೆ ದಾರಿಯಲ್ಲೇ ಹೋಗೋಣ ಅಂತೇಳಿ ನಾವು ಯಾವತ್ತೂ ಒಳ್ಳೆ ದಾರಿಯಲ್ಲೇ ಹೋಗ್ತಾ ಇದ್ದೀವಿ ಇವತ್ತಿನವರೆಗೂ. ಕಷ್ಟ ಇವತ್ತು ನಮಗೆ ಫಲ ಕಂಡಿದೆ ಅಂತ ಅನ್ಕೊಳ್ತೀವಿ ನಾವು. ಓಕೆ, ಇನ್ಫ್ಯಾಕ್ಟ್ ಇವತ್ತು ನಾನು ನಿಮ್ಮ ತಮ್ಮನ್ನು ಮಾತಾಡಿಸ್ತಿರುವಂಥ ಸಂದರ್ಭದಲ್ಲಿ ತಂದೆ ಬಗ್ಗೆ ಮಾತಾಡುವಾಗ ತುಂಬ ಒಂಥರ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಅವರಿಗೆ ಏನು ಮಾತಾಡಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ತಂದೆ ಇರಬೇಕಾಗಿತ್ತು. ಓಕೆ, ಈ ಸಂದರ್ಭ ನೋಡಲಿಕ್ಕೆ ನಮ್ಮ ತಂದೆ ಇರಬೇಕಾಗಿತ್ತು ಅನಿಸ್ತಾ ಇದೆ. ಅಂದರೆ ಅವ್ರ ಕನಸು ಏನಾಗಿತ್ತು ಮಗನ ಬಗ್ಗೆ? ಮಗ ಉನ್ನತ ಸ್ಥಾನದಲ್ಲಿ ಇದ್ದಾನೆ ಅಂತ ಅವ್ರಿಗೆ ಯಾವಾಗಲೂ ಹೆಮ್ಮೆ ಅನ್ನಿಸ್ತಾ ಇತ್ತು. ಈಗ ಅವನು MLA ಆಗೋದು ನಮ್ಮ ತಂದೆ ನೋಡಬೇಕಾಗಿತ್ತು. ಓಕೆ, ಈ ಜನಸಾಗರ ಎಲ್ಲ ನೋಡಬೇಕಾಗಿತ್ತು. ಅವ್ರಿಗೆ ಆಸೆ ಇತ್ತಾ? ಇತ್ತು ಸರ್, ಜನಸೇವೆ ಮಾಡ್ತಾನೆ ನನ್ನ ಮಗ, MLA ಆಗ್ತಾನೆ, ಬಂದವ್ರಿಗೆ ಇಲ್ಲ ಅಂತ ಹೇಳಿ ಸಹಾಯ ಮಾಡಪ್ಪ ಅಂತ ಹೇಳ್ತಾ ಇದ್ರು. ಓಕೆ, ಲೈಕ್ ಒಂದು ಕ್ಷಣ ನಾವು ಏನೇ ಸಾಧನೆ ಮಾಡ್ತೀವಿ ಅಂತಂದ್ರು ಅದನ್ನು ನೋಡೋದಕ್ಕೆ ನಮ್ಮ ತಂದೆ ಅಥವಾ ತಾಯಿ ಇಬ್ಬರು ಇರಬೇಕು ಅನ್ನುವಂಥದ್ದು ಭಾಳ ಜನರಿಗೆ ಕನಸಿರುತ್ತೆ. ಎಲ್ಲೋ ಒಂದು ಕಡೆ ಅದನ್ನು ಮಿಸ್ ಮಾಡ್ಕೋತೀರಾ ಆ ಕ್ಷಣನ ಅಂತ ಈ ಖುಷಿಯ ಸಂದರ್ಭದಲ್ಲಿ? ಖಂಡಿತ ನಮ್ಮ ತಂದೆ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಮಕ್ಕಳ ಏಳಿಗೆನ ತಂದೆ ತಾಯಿ ಖುಷಿ ಪಡುವಷ್ಟು ಯಾರೂ ಪಡಲ್ಲ. ನನ್ನ ತಂದೆ ಇದ್ದಿದ್ರೆ ಆ ಸಂಭ್ರಮನೇ ಬೇರೆ ಇತ್ತು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಇನ್ನು ಒಂದು ಉನ್ನತ ಸ್ಥಾನದಲ್ಲಿ ಹೋಗ್ತಾನೆ ಅಂತ. ಬಟ್ ಈ ಸಂದರ್ಭ, ಈ ಜನಸಾಗರ ನೋಡಲಿಕ್ಕೆ ನಮ್ಮ ತಂದೆ ಇಲ್ಲ ಅಂತ ಬೇಜಾರಾಗ್ತಾ ಇದೆ ನಮಗೆಲ್ಲರಿಗೂ. ಓಕೆ, ಹೇಳ್ತಿದ್ರೆ ಯಾವಾಗಲೂ ಕೂಡ ಲೈಕ್ ನೀನು ದೊಡ್ಡ MLA ಆಗಬೇಕು, ನೀನು ಬೆಳಿಬೇಕು ಅನ್ನೋಂಥದ್ದನ್ನು ಹೇಳ್ತಿದ್ರ ಪದೇ ಪದೇ? ಹೇಳ್ತಾ ಇದ್ರು. ಅವರು ಜನ ಸೇವೆ ಮಾಡಪ್ಪ, ನೀನು ಮನೆ ಬಾಗಿಲಿಗೆ ಯಾರೇ ಬಂದ್ರೂ ಬರಿಗೈಲಿ ಕಳಿಸ್ಬೇಡ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡು ಅಂತ ಹೇಳ್ತಾ ಇದ್ರು. ನಮ್ಮ ತಾಯಿಯರು ಕೂಡ ಮನೆಗೆ ಯಾರೇ ಬಂದ್ರೂ ಉಪವಾಸ ಅಂತೂ ಕಳಿಸ್ತಾ ಇರಲಿಲ್ಲ. ಪ್ರತಿಯೊಬ್ಬರು ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗಲೇಬೇಕಾಗಿತ್ತು. ನಮ್ದು ಯಾವುದೇ ಏನೇ ಕಷ್ಟ ಇದ್ರೂ ಆ ಟೈಮಲ್ಲಿ ಏನಿತ್ತು ಅದು ಊಟ ಮಾಡಿ ಹೋಗೋ ಪದ್ಧತಿ ನಮ್ಮ ಮನೆಯಲ್ಲಿ. ಯಾರೇ ಬಂದ್ರೂ ಆ ಸಂಪ್ರದಾಯ ನಮ್ಮ ಮನೇಲಿದೆ. ಓಕೆ, ನಿಮ್ಮ ತಮ್ಮ ಒಂದು ವೇಳೆ ಶಾಸಕರಾದರೆ ಜನರ ಮನಸ್ಸನ್ನ ಅಥವಾ ಬಡವರ ಮನಸ್ಸನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಅಂತ? ಖಂಡಿತ ಸರ್, ಖಂಡಿತ. ಕಷ್ಟದಿಂದ ಬಂದಿರೋದ್ರಿಂದ ಸಾಮಾನ್ಯ ವರ್ಗದವ್ರದ್ದು ಏನು ಕಷ್ಟ ಅಂತ ಒಬ್ಬ ವ್ಯಕ್ತಿಗೆ ಗೊತ್ತೇ ಇರುತ್ತೆ. ಹಾಗಾಗಿ ಮಾಡ್ತೀನಿ ಅಂತ ಹೇಳಿದ್ದಾನೆ, ಎಲ್ಲರಿಗೂ ಸ್ಪಂದಿಸ್ತಾ ಇದ್ದಾನೆ. ಇವಾಗ ಭಗವಂತ ಕೊಟ್ಟಿದ್ದಾನೆ ಅಂತೇಳಿ ಸೊಕ್ಕು ಆಮು ಯಾರೂ ತೋರಿಸಲ್ಲ ನಮ್ಮ ಮನೇಲಿ. ನಮ್ಮ ತಮ್ಮ ಕೂಡ ಅಷ್ಟೇ, ಬಂದವರಿಗೆಲ್ಲರಿಗೂ ಸಹಾಯ ಹಸ್ತವನ್ನು ನೀಡ್ತಾ ಇದ್ದಾನೆ ಸರ್. ಓಕೆ, ಒಂದು ಹಂತಕ್ಕೆ ಭಗವಂತ ನಮ್ಮನ್ನು ಬೆಳೆಸ್ತಾನೆ, ನಾವು ಮರವಾಗಿ ಇನ್ನೊಬ್ರಿಗೆ ನೆರಳಾಗ್ತೀವಿ. ಬಟ್ ನಿಮಗೆ ನೆರಳಿನ ಆಸರೆ ಅಗತ್ಯ ಇದ್ದಂತಹ ಸಂದರ್ಭದಲ್ಲಿ ಬೆನ್ನು ಕೊಟ್ಟು ಓಡು ಹೋದಂಥವ್ರು ಬಹಳಷ್ಟು ಜನ ಇರ್ತಾರೆ. ಕಷ್ಟ ಅಂತ ಬಂದಾಗ ಯಾರೂ ಜೊತೆಯಲ್ಲಿ ನಿಲ್ಲೋದಿಲ್ಲ. ಆ ಕ್ಷಣಗಳು ನೆನಪಿದೆಯಾ ಈ ಕ್ಷಣಕ್ಕೂ ನಿಮಗೆ? ಆ ಥರದ್ದಾಗಿತ್ತ ಇನ್ಸಿಡೆಂಟ್ ಯಾವುದಾದ್ರೂ? ಆ ಥರ ಏನಿಲ್ಲ ಸರ್. ನಮ್ಮ ತಂದೆ ಸ್ವಲ್ಪ ಸ್ನೇಹಜೀವಿ ಜಾಸ್ತಿ. ಬಂದವ್ರನ್ನೆಲ್ಲ ನನ್ನ ತಂದೆ ತಾಯಿ ಕಬಳಿಸ್ಕೊಳೋದು ಜಾಸ್ತಿ. ಬಂದವ್ರಿಗೆಲ್ಲ ಪ್ರೀತಿ ಕೊಟ್ಟು ಅವ್ರಿಗೆ ಊಟ ಉಪಚಾರ ಮಾಡಿ ತಮ್ಮ ಕೈಲಾಗಿದ್ದ ಸಹಾಯ ಎಲ್ಲ ಮಾಡಿದ್ದಾರೆ. ಮದುವೆಗೆ ಯಾರ ಕೇಳ್ಕೊಂಬಂದಾಗ ನಮ್ಮ ತಾಯಿಯವರು ತಮ್ಮಲ್ಲಿ ಸರನೇ ಅವ್ರಿಗೆ ಮದುವೆಗೆ ಅಂತ ಕೊಟ್ಟಿದ್ದಾರೆ. ಚಿನ್ನದ ಸರನೇ ಬಿಚ್ಚಿ ಕೊಟ್ಟಿದ್ದಾರೆ. ಒಬ್ಬರು ಮಗಳು ಮದುವೆ ಆಗಬೇಕಾಗಿತ್ತು. ರಾತ್ರಿನೇ ಬಂದಿದ್ರು ಒಬ್ಬ ವ್ಯಕ್ತಿ, ಅಣ್ಣ ಇವತ್ತು ನೀವು ಸಹಾಯ ಮಾಡಿದರೆ ಬೆಳಗ್ಗೆ ನನ್ನ ಮಗಳು ಮದುವೆ ಆಗುತ್ತೆ ಅಂದಾಗ ನಮ್ಮ ಅಮ್ಮನ ಹತ್ರ ಇದ್ದಿದ್ದು ಚಿನ್ನದ ಸರನೇ ನಮ್ಮ ತಂದೆ ತೆಗೆದು ಕೊಟ್ಟಿದ್ದಾರೆ. ನೀವಾಗ ಕೇಳಕ್ಕೆ ಹೋಗಿಲ್ವಾ ಯಾಕೆ ಕೊಡ್ಬೇಕು ನಾವು ಅಂತ? ಏನು ಅಂದಿಲ್ರಿ, ಬಿಚ್ಚಿ ಕೊಟ್ಟಿದ್ವಿ. ಅದನ್ನು ಅವ್ರು ಒತ್ತೆ ಇಟ್ಟು ಮದುವೆ ಮಾಡಿದ್ರು ಮಗಳಿಗೆ.
ಓಕೆ. ಅಲ್ಲ ನಾವು ಯಾಕೆ ಕೊಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ. ನಾವು ಮಾತಾಡಕ್ಕೆ ಅವಕಾಶ ಕೊಡ್ತಿದ್ದಿಲ್ಲ ಅವರು. ಅಂದ್ರೆ ಬರೀ ಜನಸೇವೆ ಮಾಡ್ಬೇಕು ಅಷ್ಟೇ ಅವರು. ಓಕೆ. ಈ ನಾವು ತ್ಯಾಗ ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೆ ಸ್ಪಂದಿಸುವಂತಹ ವರ್ಗವು ನಮ್ಮ ಜೊತೆ ಇರಬೇಕು. ಎಲ್ಲರೂ ಇರ್ಬೇಕು. ನಮ್ಮ ತಾಯಿ ಕೂಡ ಅಷ್ಟೇ. ನಮ್ಮ ತಂದೆಗೆ ತಕ್ಕಂತಾನೆ ನಮ್ಮಮ್ಮ ಕೂಡ ನಡ್ಕೊಂಡ್ರು. ಯಾರೇ ಸಹಾಯ ಮಾಡಿದ್ರು ನಮ್ಮ ತಾಯಿ ಆದ್ರೆ ಯಾವತ್ತೂ ಬೇಡ ಅಂದಿಲ್ಲ. ನಮ್ಮ ತಂದೆಕ್ಕಿಂತ ನಮ್ಮ ತಾಯಿನೇ ಒಂದು ಹೆಚ್ಚು ಕೊಡುಗೆ ಕೊಡ್ತಾ ಇದ್ರು. ನಮ್ಮ ತಂದೆನೂ ಸಹಾಯ ಮಾಡ್ತಿದ್ರು. ಪ್ರತಿಯೊಬ್ಬರು ನಮ್ಮ ಮನೆಗೆ ಬಂದವ್ರಿಗೆಲ್ಲರಿಗೂ ಸಹಾಯ ಹಸ್ತಾನೆ ನೀಡ್ತಾ ಬಂದಿರೋ ಆ ಭಗವಂತ ಇಲ್ಲಿಗೆ ತಂದು ನಿಲ್ಸಿದ ನಮ್ಮನ್ನೆಲ್ಲರಿಗೂ. ಓಕೆ. ಮತ್ತೊಬ್ರು ಸಹೋದರಿ ಇದ್ದಾರೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಸಹೋದರಿ. ನಿಮ್ಮ ಅಕ್ಕ ಹೇಳ್ತಾ ಇದ್ರು ವಿಚಾರಗಳನ್ನ, ಲೈಕ್ ಹೇಗಿತ್ತು ಬದುಕು, ಹೇಗೆಲ್ಲ ಚೇಂಜ್ ಆಯಿತು ಅಂತ. ಒಂದು ಕ್ಷಣ ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ನೀವು ಹೇಗೆ ನೋಡ್ತೀರಿ ತಮ್ಮನ ಈ ಸಾಧನೆನ? ತುಂಬ ಖುಷಿಯಾಗುತ್ತೆ ಸರ್. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಅವನಿಗೆ ಈ BJP ರಾಷ್ಟ್ರೀಯ ಪಕ್ಷ, ಆ ರಾಷ್ಟ್ರೀಯ ಮುಖಂಡರು, ರಾಜ್ಯದ ಮುಖಂಡರು ಹಾಗೂ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮುಖಂಡರುಗಳು ನನ್ನ ತಮ್ಮನನ್ನು ಸೂಚಿಸಿರೋದಕ್ಕೆ, ಅವ್ನು ನಾಮಿನೇಟ್ ಮಾಡಿರೋದಕ್ಕೆ, ಆ್ಯಸ್ ಎ MLA ಕ್ಯಾಂಡಿಡೇಟ್ ಅಂತ ಹೇಳಿರೋದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ. ಓಕೆ. ಯುಗಾದಿ ಹಬ್ಬದ ಹೊಸ ವರ್ಷದ ದಿನದಂದು ಹೊಸ ವರ್ಷದ ಸುದ್ದಿಯನ್ನು ತಂದುಕೊಟ್ಟಿದ್ದ ಎಲ್ಲ ಸಮಸ್ತ ರಾಷ್ಟ್ರೀಯ BJP ಮುಖಂಡರಿಗೂ ಹಾಗೂ ರಾಜ್ಯ ಮುಖಂಡರಿಗೂ ಹಾಗೂ ಜಿಲ್ಲಾವಾರು ಮುಖಂಡರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಓಕೆ ಮೇಡಮ್, ಈಗ ಹೆಣ್ಮಕ್ಳೆಲ್ಲ ಗ್ಯಾರಂಟಿ ಹಿಂದೆ ಓಡ್ತಿದ್ದಾರೆ. 2,000 ರೂಪಾಯಿ ಬರುತ್ತೆ, ಬಸ್ ಇದೆ, ಅದಿದೆ, ಇದಿದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಅವರು ಡೆಫಿನೆಟ್ಲಿ ಗ್ರೌಂಡಲ್ಲಿ ಹೇಳ್ತಾರೆ. ನಿಮಗೇನು ಅನ್ಸುತ್ತೆ, ಅದೆಲ್ಲ ಇಂಪ್ಯಾಕ್ಟ್ ಆಗ್ತಾ ಇದೆಯಾ? ದಾವಣಗೆರೆ ಮಹಿಳೆಯರು ಅದನ್ನು ಯಾವ ರೀತಿ ನೋಡ್ತಿದ್ದಾರೆ ಅಂತ? ಸರ್, ಅದು ತುಂಬ ತಪ್ಪು. ನನಗನ್ನಿಸಿದ ಮಟ್ಟಿಗೆ ತುಂಬ ತಪ್ಪು. ಗ್ಯಾರಂಟಿ ಯೋಜನೆ ಆಗಿರಲಿ ಅಥವಾ ವಿದ್ಯುತ್ ಬಿಲ್ನ ಕಟ್ಟದೇ ಇರೋದಾಗಲಿ, ಅದೆಲ್ಲ ತಪ್ಪು ಸರ್. ಯಾಕೆ ಗೊತ್ತಾ, ಈಗ ನಮಗೆ ಏನಾದರೂ ಟ್ಯಾಕ್ಸ್ ಸರ್ಕಾರಕ್ಕೆ ಹೊಣೆ ಆಗುತ್ತೆ. ಸೊ ಇದರಿಂದ ಬೇರೆ ರೂಪದಲ್ಲಿ ಜನಸಾಮಾನ್ಯರಿಗೆ ಹೊಡೆತ ಬೀಳ್ತಾ ಇರೋದು. ಸೊ ಇದರಿಂದ ಎಲ್ಲ ನಾಗರಿಕರು ನಾವೇ ಅನುಭವಿಸೋದು. ಇದು ಮಿಡಲ್ ಕ್ಲಾಸ್ ಪೀಪಲ್ಗಳು ತುಂಬ ಕಷ್ಟ ಅನುಭವಿಸ್ತಾರೆ. ಇದು ತಪ್ಪು ಅನ್ನೋ ಮಾಹಿತಿ ಎಲ್ಲ ಮಹಿಳೆಯರಿಗೂ ಈಗೀಗ ನಾನು ಕೇಳಿದಾಗ, ನಾನು ಬೇರೆ ಜನರ ಜೊತೆ ಸ್ಪಂದನೆ ಮಾಡಿದಾಗ ಎಲ್ಲರೂ ಹೇಳ್ತಾ ಇರ್ತಾರೆ, ಇಲ್ಲ ಇದೆಲ್ಲ ತಪ್ಪು, ಸಿದ್ದರಾಮಯ್ಯರು ಮಾಡಿರೋ ತಪ್ಪು ಇದು ಅಂತ. ಯಾಕೆಂದ್ರೆ ಯಾವ ಹೆಣ್ಣು ಮಕ್ಕಳು ಕೂಡ ದುಡಿದೇನೆ ತಿನ್ನಬಾರ್ದು. ಯಾರೇ ಆಗಲಿ ಕಷ್ಟಪಟ್ಟು ಅದು ಊಟ ಮಾಡಿದ್ರೆ ಅದಕ್ಕೆ ಬೆಲೆ ಇರುತ್ತೆ. ಹಾಗೇನೆ ಈಗ ನಮ್ದು ನ್ಯಾಷನಲ್ ವೇಸ್ಟ್ ಕರೆಂಟ್ ಫ್ರೀ ಕೊಡ್ತಾರೆ, ವಿದ್ಯುತ್ ಅಂತೇಳಿ ಎಲ್ಲಿ ಬೇಕಲ್ಲಿ ನಾವು ಆನ್ ಮಾಡಿ ಬರೋದಾಗ್ಲಿ, ಅದು ಬಂದ್ಬಿಡುತ್ತೆ. ಸಣ್ಣ ಮಕ್ಕಳಿದ್ದಾಗ್ಲಿಂದನೇ ಬರುತ್ತೆ. ಅದನ್ನೆಲ್ಲ ತಪ್ಪಿಸ್ಬೇಕು ಅಂದರೆ ಅದು ಒಳ್ಳೆಯದು, ಸೂಕ್ತವಾದ ಗ್ಯಾರಂಟಿಗಳಲ್ಲ. ಅದ್ರ ಬದಲು ಎಲ್ಲ ಯುವಕರಿಗಾಗಲಿ, ಎಲ್ಲ ವರ್ಗದ ಜನರಿಗಾಗಲಿ ನಾವು ಉದ್ಯೋಗ ಸೃಷ್ಟಿ ಮಾಡೋಣ. ಇಲ್ಲಿ IT-BT ಕಂಪನಿಗಳನ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಹುಡುಗರು ಇಲ್ಲಿ ಮಧ್ಯ ಕರ್ನಾಟಕದಲ್ಲಿ ಇರೋಂಥ ಅಕ್ಕಪಕ್ಕ ಇರೋಂಥ ಜನರೆಲ್ಲ ಉದ್ಯೋಗಸ್ಥರು, ವಿದ್ಯಾವಂತರು, ಯುವಕರು, ನಾವು ಬ್ಯಾಂಗ್ಳೂರ್ಗೆ ಏನಕ್ಕೆ ಹೋಗ್ಬೇಕು? ಇಲ್ಲೊಂದು IT-BT ಆದರೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಜನಕ್ಕೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಸೊ ಅನ್ನೋದು ನನ್ನ ವಿಚಾರ ಸರ್. ಓಕೆ, ಯೂತ್ಸ್ ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಎಸ್, ನೀವು ದಾವಣಗೆರೆ ದಕ್ಷಿಣವನ್ನು ತುಂಬ ಹತ್ತಿರದಿಂದ ನೋಡ್ತೀರಿ. ಏನು ಬೇಕು ಇಲ್ಲಿನ ಯೂತ್ಸಿಗೆ? IT-BT ಅಲ್ಲಿ ಬೆಂಗಳೂರಲ್ಲಿ ಹೋಗಿ ವರ್ಕ್ ಮಾಡಿ ಬೆಳಗಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಮ್ಯಾನೇಜರಲ್ಲಿ ದೂರ ಇದ್ದು ಅಲ್ಲಿ ಮಾಡೋದಕ್ಕಿಂತ ನಮ್ಮೂರಲ್ಲಿ ನಾವೇ ಆರಾಮಲ್ಲಿ ಬೆಳಗ್ಗೆ ಹೋಗಿ ಸಾಯಂಕಾಲ ಮನೆಗೆ ಬಂದರೆ ಅದೇ ಬೆಸ್ಟ್ ಆಗುತ್ತೆ ಅಂತ. ಓಕೆ, ಸೊ ಆ ನಿಟ್ಟಲ್ಲಿ ಪ್ರಯತ್ನ ಮಾಡ್ತಾರೆ ಅಂತ. ನಿಮ್ಗೇನಾಗಬೇಕು ಶ್ರೀನಿವಾಸ್ ಅವರು? ಮಾಮ. ಓಕೆ, ನಿಮ್ಗೇನು ಅನ್ಸುತ್ತೆ? ನಮಗೆ ಅದೇ IT ಕಂಪ್ನಿ ಎಲ್ಲ ಇಲ್ಲಿ ಬಂದರೆ ನಮಗೂ ಹೆಲ್ಪ್ ಆಗುತ್ತೆ. ಸೊ ಬ್ಯಾಂಗ್ಳೂರ್ ನಿಮಗೂ ಗೊತ್ತು ಎಷ್ಟು ಟ್ರಾಫಿಕ್ ಇರುತ್ತೆ ಏನು ಅಂತ. ಸೊ ಇವನ್ ಆಸ್ ಅ ಗರ್ಲ್ ಇಟ್ಸ್ ನಾಟ್ ಅ ಸೇಫ್ ಅಂತ ನಾನು ಹೇಳ್ತೀನಿ. ಸೊ ಇಲ್ಲೇ ಇದ್ದರೆ ನಾವು ನಮ್ಮೂರಲ್ಲೇ ಇರ್ಬೋದು. ಸೊ ಇಲ್ಲೂ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಬಂದರೆ. ಸೊ ಅದಾದರೆ ಒಂದು ಚೆನ್ನಾಗಿರುತ್ತೆ ಅಂತ. ಓಕೆ, ಇಲ್ಲಿ ಇಂಡಸ್ಟ್ರಿಗಳು ತುಂಬ ಕಡಿಮೆ ಇದೆ ಮತ್ತು ಎಲ್ಲವೂ ಕೂಡ ಪ್ರೈವೇಟ್ ಸೆಕ್ಟರ್ಗಳೇ ಜಾಸ್ತಿ ಇದೆ. ಅದು ಹಾಸ್ಪಿಟಲ್ ಆಗಿರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ಗೌರ್ಮೆಂಟದನ್ನು ಬರೋದಕ್ಕೆ ಬಿಡದೇ ಇರುವಂಥ ಪ್ರಯತ್ನಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ನಡೀತು. ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಜನರಿಗೆ ಗೊತ್ತಿದೆ. ಆ್ಯಸ್ ಎ ಯೂತ್ ನೀವು ಹೇಗೆ ನೋಡ್ತೀರಿ ಇಲ್ಲಿನ ಎಜುಕೇಷನ್ ಸಿಸ್ಟಮ್ ಆಗಲಿ ಅಥವಾ ಹೆಲ್ತ್ ಸೆಕ್ಟರ್ ಆಗಲಿ? ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇನ್ನೂ ಬೆಟರ್ ಆಗ್ಬೋದು. ಸೊ ದಟ್ ಏನಂತಂದ್ರೆ ನಾವಿಲ್ಲೆಲ್ಲ ಓದ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು, ನಮ್ಮೂರು ಅಂತಾನು ನಾವು ಮರಿತಾ ಇರ್ತೀವಿ. ಸೊ ಅದೆಲ್ಲ ಯಾಕೆ? ಇಲ್ಲೇ ಬಂದ್ರೆ ನಾವು ನಮ್ಮೂರು, ನಮ್ಮ ಜನ ಅಂತ ನಾವು ಇಲ್ಲೇ ಇರ್ಬೋದು. ಸೊ ಅದು ಹೆಲ್ತ್ ಅಂತ ಬಂದ್ರೆ ಗುಡ್.
ಆ ಥರ ಹೇಳ್ತಿಲ್ಲ, ಇರಬೇಕು, ಇನ್ನೂ ಬಟ್ ಬೇಕು ಗೌರ್ಮೆಂಟ್ ಸೆಕ್ಟರ್ ಬೇಕು ಹಾ ಅಂತ. ಅಂತ ಹೇಳ್ತೀನಿ. ಓಕೆ ಮೇಡಮ್, ಏನು ಹೇಳ್ತೀರಿ ನೀವು? ಫೈನಲಿ ಟಿಕೆಟ್ ಸಿಕ್ಕಿದೆ. ನಮಗೆ ತುಂಬಾ ಖುಷಿ ಆಯ್ತು ಸರ್. ನಮ್ಮ 500 ಟಿಕೆಟ್ ಸಿಕ್ಕಿದ್ದು. ಇವತ್ತು ಕ್ಯಾನೆನ್ಸಿಗೆ ಹೋಗಿದ್ವಿ, ಅಲ್ಲಿ ತುಂಬಾ ರೆಸ್ಪಾನ್ಸ್ ಮಾಡಿದ್ರು ಅಣ್ಣಗೆ. ಓಕೆ, ಏನಂತಾರೆ ಜನ? ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಸರ್. ಇಲ್ಲ, ನಾವು ಅಣ್ಣನ್ ಗೆಲ್ಸ್ಕೊಡ್ತೇವೆ ಓಕೆ ಅಂತ ಹೇಳಿದ್ರು ಸರ್ ಎಲ್ಲ. ಏನಂತ ಕೇಳ್ತಿದ್ದೀರಿ ಜನರ ಹತ್ರ ವೋಟ್? ನಾವು ಬಿಜೆಪಿ ವೋಟ್ ಹಾಕ್ರಿ ಅಂತ ಕೇಳ್ತೀವಿ ಸರ್. ಓಕೆ, ಏನ್ ವಿಚಾರಗಳನ್ನು ಮಂಡಿಸ್ತಾ ಇದ್ದೀರಿ ಜನರ ಮುಂದೆ ಅಂತ? ಈ ಬಾರಿ ಹೊಸ ಪರ್ವನೇ ತಗೊಂಬರ್ಬೇಕು. ಸೊ ನಮಗೆ ಹಿಂದೆ ಏನು ನಡೀತಿತ್ತಲ್ಲ ಅದನ್ನು ಎಲ್ಲ ಹೊಸ ರೀತಿಯಂತ ಚೇಂಜ್ ಮಾಡೋಣ. ಸೊ ಹಾಗೇನೆ ನಾವು ಹೊಸ ಪಕ್ಷಕ್ಕೆ ಕೊಟ್ಟು, BJP ಪಕ್ಷಕ್ಕೆ ಕೊಟ್ಟು, ಯೂತ್ಸಲ್ಲೇನು ಇದೆ ನಮ್ಮ ತಮ್ಮ, ಸೊ ಅವನನ್ನ ನಾವು ವಿಧಾನಸಭೆಗೆ ಕಳಿಸೋಣ. ತಮ್ಮೆಲ್ಲರ ಸಹಕಾರ ಬೇಕು. ತಮ್ಮ ಸಹಕಾರದಿಂದ ನನ್ನ ತಮ್ಮಂಗೆ ಅಧಿಕಾರ ಬೇಕು. ಅಧಿಕಾರ ಇದ್ದರೆ ಎಲ್ಲ ರೀತಿಯ ಕೆಲಸಗಳು, ಚರಂಡಿ ಆಗಲಿ, ರಸ್ತೆಗಳಾಗಲಿ, ವಿದ್ಯುತ್ ದೀಪಗಳಾಗಲಿ, ಅಥವಾ ಉದ್ಯಾನವನದಾಗಲಿ, ಹಾಸ್ಪಿಟಲ್ಸ್ ಆಗಲಿ, ಪ್ರತಿಯೊಂದಕ್ಕೂ ಕೆಲಸ ಮಾಡಬೇಕು ಅಂದರೆ, ಅದನ್ನೆಲ್ಲ ಅನುಷ್ಠಾನಕ್ಕೆ ತರಬೇಕು ಅಂದರೆ ಅವ್ರಿಗೆ ಅಧಿಕಾರ ಬೇಕು. ಅಧಿಕಾರ ಬೇಕು ಅಂದರೆ ತಮ್ಮೆಲ್ಲರ ಸಹಕಾರ ಬೇಕು. ಅದರಿಂದ ಪ್ರತಿಯೊಬ್ಬ ಮನೆ ಬಾಗಿಲಿಗೆ ಹೋಗಿ, ಮತಬಾಂಧವರ ಮನೆ ಬಾಗಿಲಿಗೆ ಹೋಗಿ ಹೃತ್ಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಸೊ ಅವರಿಂದನೂ ಅಲ್ಪಸಂಖ್ಯಾತರ ಮನೆಗಳಿಗೂ ಹೋಗಿ ಕೇಳಿಕೊಂಡಿದ್ದೀವಿ. ಸೊ ಅವರಿಂದನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್. ಏನಂತಾರೆ ಅಲ್ಪಸಂಖ್ಯಾತರು? ಆಯಿತು, ನಾವು ಈ ಸಲ ನಿಮಗೆ ಕೊಡೋದು, BJPಗೆ ವೋಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಕಾರಣ ಏನಂತಾರೆ ಅದಕ್ಕೆ? ಕಾರಣ ಏನಂದರೆ ಕುಟುಂಬ ರಾಜಕೀಯನ ಅಂತ್ಯ ಮಾಡೋಣ, ನಮಗೆ ಕುಟುಂಬ ರಾಜಕೀಯ ಬೇಡ. ಸೊ ನಾವು ಚೇಂಜ್ ಬೇಕು. ನಮಗೆ ಈ ಭಾಗದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಮಗೆ ಎಲ್ಲ ರೀತಿಯ ಕೆಲಸಗಳು ನಡಿಬೇಕು. ಯಾರು ಅಧಿಕಾರ ತಗೊಂಡು ಮನೆಯಲ್ಲಿ ಕೂರ್ತಾ ಇದ್ದಾರೋ ಅದನ್ನು ಮಾಡಿಸ್ಬಾರ್ದು. ನನ್ನ ತಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಧಿಕಾರ ತಗೊಂಡು ಮನೆಯಲ್ಲಿ ಕೂರುವಂಥ ವ್ಯಕ್ತಿ ಅಲ್ಲ. ಸೊ ಕೆಲಸ ಕಾರ್ಯಗಳು ನಡಿಬೇಕು ಅಂದರೆ ಹೇಳಿದ್ನಲ್ಲ, ನಮಗೆ ಅಧಿಕಾರ ಬೇಕು ಅಂದರೆ ತಮ್ಮ ಮತ ಬೇಕು. ಅದಕ್ಕೆ ಸಹಕರಿಸಿ ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಅಮೇಝಿಂಗ್. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಪತ್ನಿ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಹೇಗೆ ನೋಡ್ತೀರಿ ಈ ಚುನಾವಣೆಯ ಸಂದರ್ಭದಲ್ಲಿ? ನಿಮ್ಮದೇ ಸಪೋರ್ಟ್ ಜಾಸ್ತಿ ಬೇಕಾಗಿರೋದು, ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಕನ್ವೆ ಮಾಡಬೇಕಾಗಿರೋದೇ ನೀವೇ. ಹಾಂ ಸರ್, ಇವತ್ತು ಹೋಗಿ ಬಂದ್ವಿ, ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಅವರು ನಿಮಗೆ ವೋಟ್ ಹಾಕ್ತೀವಿ, BJPಗೆ ಈ ಸಲ ಗೆಲ್ಸ್ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಡೈಲಿ ಎಷ್ಟು ಜನ ಬರ್ತಿರ್ತಾರೆ ಮನೆ ಹತ್ರ? ಹೇಗೆ, ಎಷ್ಟು ಗಂಟೆಗೆ ಶುರು ಆಗುತ್ತೆ ಜನ ಬರೋದೆಲ್ಲ? ಎಷ್ಟು ಗಂಟೆವರೆಗೂ ಜನರನ್ನು ಭೇಟಿ ಮಾಡ್ತಾರೆ ಮನೆ ಹತ್ರ? ಬೆಳಗ್ಗೆ 7 ಅಷ್ಟೊತ್ತಿಗೆ ಬಂದಿರ್ತಾರೆ, ಬಂದು ಸಂಜೆ ತನಕನೂ ಇರ್ತಾರೆ. ಓಕೆ, ಅವರಿಗೆಲ್ಲ ಊಟ ತಿಂಡಿ ಕೊಡ್ದಲ್ಲ ಯಾರಿಗೂ ಕಳ್ಸಲ್ಲ, ಎಲ್ಲರಿಗೂ ಊಟ ತಿಂಡಿ ತಿನ್ಸೇ ಕಳ್ಸೋದು. ಅಮ್ಮ ಆಗಲಿ, ನಾವಾಗಲಿ, ನಮ್ಮ ಅಕ್ಕಾರಾಗಲಿ, ಓಕೆ, ಪ್ರತಿಯೊಬ್ಬರಿಗೂ ಮನೆಗೆ ಬಂದವ್ರಿಗೆ ಯಾರಿಗೂ ಹಂಗೆ ಕಳ್ಸಲ್ಲ. ಓಕೆ, ಕಷ್ಟ ಆಗಲ್ವಾ ನಿಮ್ಗೆ ಇದೆಲ್ಲ ರಾಜಕೀಯದವ್ರದ್ದು? ಇಲ್ಲ ಸರ್, ನಮಗೆ ಅದು ಅಭ್ಯಾಸ ಆಗಿದೆ ಸರ್. ಓಕೆ, ಏನನ್ಸುತ್ತೆ? ಜನ ಎಲ್ಲ ಬರ್ತಿರ್ತಾರೆ, ಜನಗಳಿಗೆ ಹೆಚ್ಚು ಟೈಮ್ ಕೊಡ್ತಾರೆ, ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕಾಗೋದೇ ಇಲ್ಲ ಅಂತ. ಖುಷಿ ಆಗ್ತದೆ ಸರ್ ನಮಗೆ. ಅವರು ಎಲ್ಲರನ್ನು ಚೆನ್ನಾಗಿ ಮಾತಾಡ್ಸ್ಕೊಂತ ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರೆ. ಓಕೆ, ಹಂಗಾಗಿ ಅವರು ಈ ಜನಸೇವೆಯ ಕಾನ್ಸೆಪ್ಟ್ ಬಗ್ಗೆ ಏನನ್ಸುತ್ತೆ ನಿಮಗೆ ಅಂತ? ಖುಷಿ ಆಗ್ತದೆ ಸರ್. ನೀವು ಯಾವಾಗಲೂ ಅವ್ರ ಜೋಡಿನೇ ಸಪೋರ್ಟ್ ಮಾಡ್ತೀರಾ? ಸರ್, ಅವ್ರಿಗೆ ಯಾವಾಗಲೂ ನಾನು ಸಪೋರ್ಟ್ ಮಾಡ್ತೀನಿ ಸರ್. ಓಕೆ, ಸೊ ತುಂಬ ಕಷ್ಟದಿಂದ ಬಂದವರು ಅಂತ ಹೇಳ್ತಾ ಇದ್ರು ನಿಮ್ಮ ಅತ್ತೆ ಅವರೆಲ್ಲರೂ ಕೂಡ. ಲೈಕ್ ನಿಮ್ಮ ಹತ್ರ ತುಂಬ ವಿಚಾರಗಳನ್ನು ಶೇರ್ ಮಾಡ್ಕೊಂಡಿರ್ತಾರೆ. ಇಲ್ಲ, ನನ್ನ ಕ್ಷೇತ್ರಕ್ಕೆ ನಾನು ಈ ಥರದ ಕೆಲಸಗಳನ್ನು ಮಾಡಬೇಕು, ಅಥವಾ ನನ್ನ ಜನಗಳಿಗೆ ಇದು ಬೇಕು ಅನ್ನುವಂಥದ್ದನ್ನು ಹೇಳ್ಕೊಂಡಿರ್ತಾರೆ. ಸೊ ಆ ಥರದ್ದು ಏನು ಕನಸು ಇಟ್ಕೊಂಡಿದ್ದಾರಂತೆ ದಾವಣಗೆರೆಗೆ? ಅವರು ಜನರ ಸೇವೆ ಮಾಡಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದಾರೆ ಸರ್. ಅಧಿಕಾರ ಇಲ್ದಾಗೆ ಮಾಡಿದ್ದಾರೆ, ಅಧಿಕಾರ ಇದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅದು ಒಂದು ಭಾಳ ಆಸೆ ಇಟ್ಕೊಂಡಿದ್ದಾರೆ ಸರ್. ಅವ್ರು ದಕ್ಷಿಣ ಕಡೆಯಲ್ಲಿ ಹಾಸ್ಪಿಟ್ಲಲ್ ಇಲ್ಲ, ಆಮೇಲೆ ಚರಂಡಿ ಅದು ನೀಟ್ ಇಲ್ಲ, ಯಾವಾಗಲೂ ಬೇರೆಯವ್ರಿಗೆ ಹೇಳ್ತಾ ಇದ್ರು ಸರ್, ಅದು ಇವ್ರು ಮಾಡ್ತಾರೆ. ಓಕೆ ಮೇಡಮ್, ತಾವೇನಾಗಬೇಕು ಶ್ರೀನಿವಾಸ್ ಅವರಿಗೆ? ಅತ್ತಿಗೆ. ಓಕೆ, ಏನನ್ಸುತ್ತೆ ನಿಮಗೆ ಅವರ ಈ ಸಾಧನೆಯ ಹಾದಿ? ಇಲ್ಲ ಸರ್, ತುಂಬಾ ಖುಷಿ ಆಗುತ್ತೆ. ನಾನು ಮದುವೆ ಆದಾಗಿಂದನೂ ನೋಡ್ತಿದ್ದೀನಲ್ಲ, ಯಾರಿಗೂ ಕೆಟ್ಟದ್ದು ಮಾಡಿದಾರಲ್ಲ, ಕೆಟ್ಟದ್ದು ಬಯಸಿದ್ದಲ್ಲ. ತುಂಬಾ ಒಳ್ಳೆ ಅಣ್ಣ. ಮನೆಗೆ ಬಂದರೆ ಯಾರನ್ನೂ ಇಲ್ಲ ಅಂತ ಕಳಿಸಿಲ್ಲ, ಅವ್ರ ಕೈಲಿ ಆದಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ತುಂಬಾ ಒಳ್ಳೆ ವ್ಯಕ್ತಿ. ನನಗೆ ಬಹಳ ಖುಷಿಯಾಗಿದ್ದು ಅಂತಂದ್ರೆ ದೈವ ಭಕ್ತಿ ತುಂಬಾ ಜಾಸ್ತಿ ಇದೆ. ಶಿವನ್ ಭಕ್ತ ಆಕ್ಚುಲಿ. ಹಾ ಸರ್, ಹೌದು ಸರ್. ಅವರು ದೇವಸ್ಥಾನಕ್ಕೆ ಹೋಗಿ ಬಂದೆ ಏನು ತಿನ್ನಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಏನಾದ್ರು ತಿಂಡಿ ಊಟ ಎಲ್ಲ ಮಾಡೋದು. ಶಿವನ್ ಭಕ್ತ. ಚೌಡೇಶ್ವರಿ ದೇವಸ್ಥಾನ ದೇವಿ, ಆ ದೇವಿ ಭಕ್ತರು ಕೂಡ. ದೇವ್ರ ಮೇಲೆ ತುಂಬಾ ಭಕ್ತಿ ಇದೆ ಅವರಿಗೆ. ಓಕೆ,
ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋ ಮಾತಿದೆ. ಸೊ ಧರ್ಮಕ್ಕೋಸ್ಕರ ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ? ಇಲ್ಲ ಸರ್, ದೇವಸ್ಥಾನಗಳನ್ನೆಲ್ಲ ಏನಾದ್ರು ಮಾಡೋದಿತ್ತು, ಏನಾದ್ರು ಆಚರಣೆ ಮಾಡೋದಿತ್ತು ಅಂದ್ರೆ ಮುಂದೆ ನಿಂತಿದ್ದು ಅವರು ಅಧ್ಯಕ್ಷರದಲ್ಲೂ ಇದ್ದಾರೆ. ನಮ್ಮ ವಿನೋಬ್ ನಗರದಲ್ಲಿರೋದು ಎಲ್ಲ ನಿಂತಿದ್ದು ಎಲ್ಲಾ ಕಾರ್ಯಗಳನ್ನು ಮಾಡ್ತಾರೆ. ಅವರೇ ಅಧ್ಯಕ್ಷತೆ ವಹಿಸಿ ದೇವಸ್ಥಾನ ಅಂತ ಬಂದಾಗ ದೇವ್ರ ಮೇಲಿಂದ ಏನಾದ್ರೂ ಆಗಿರ್ಲಿ ಎಲ್ಲಾದ್ರೂ ನಿಂತ್ಕೊಂಡಿದ್ದು ಎಲ್ಲ ಮಾಡ್ತಾರೆ ಸರ್. ಅಮೇಝಿಂಗ್. ಓಕೆ ಮೇಡಮ್, ನಿಮ್ಮನ್ನು ಹೆಚ್ಚು ಮಾತಾಡಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ತುಂಬ ವಿಚಾರಗಳನ್ನು ತುಂಬ ಸಲೀಸಾಗಿ ಕನ್ವೆ ಮಾಡ್ತಾ ಇದ್ದೀರಿ ಜನರಿಗೆ. ಲೈಕ್ ನಿಮ್ಮ ತಮ್ಮ ಏನೂ ಅಲ್ಲದೆ ಇದ್ದಾಗಲೂ ಕೂಡ ತುಂಬ ಜನರಿಗೆ ಸಹಾಯ ಮಾಡಿದ್ದಾರೆ ಅನ್ನುವಂಥ ಮಾತುಗಳಿದೆ. ಅವರು ಒಂದು ಹಂತಕ್ಕೆ ಅಧಿಕಾರಕ್ಕೆ ಬಂದರೆ ಅವರಿಂದ ಏನು ನಿರೀಕ್ಷೆ ಮಾಡಬಹುದು ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನ? ಖಂಡಿತ ಒಳ್ಳೆ ಕೆಲಸಗಳಂತೂ ಆಗ್ತವೆ ಸರ್. ಏನೇನು ಸಮಸ್ಯೆಗಳಿದ್ದಾವೆ ದಕ್ಷಿಣದಲ್ಲಿ, ಪ್ರತಿಯೊಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾನೆ ಸರ್. ನಮ್ಮ ತಮ್ಮಂಗೆ ಸುಳ್ಳು, ಮೋಸ, ಅನ್ಯಾಯ ಯಾವುದೂ ಗೊತ್ತಿಲ್ಲ. ಖಂಡಿತ ಯಾವುದು ಮೋಸ ಇಲ್ಲ ಸರ್. ನಮ್ಮ ಮನೆತನದಲ್ಲೇ ಮೋಸ ಇಲ್ಲ. ನನ್ನ ತಂದೆ ತಾಯಿ ಕೂಡ ಅದೇ ಹೇಳ್ಕೊಟ್ಟಿದ್ದಾರೆ. ನಾವು ಯಾರಿಗೂ ಮೋಸ ಮಾಡಲ್ಲ, ಸುಳ್ಳು ಇಲ್ಲ. ಇನ್ನು ಅವನಿಗೆ MLA ಆಗಿ ಆರಿಸಿ ಬಂದರೆ ಹೆಚ್ಚಿನ ಕೆಲಸಗಳನ್ನು ಮಾಡ್ತಾನೆ ಸರ್. ಮನಸ್ಸಿಗೆ ತಟ್ಟಂಥ ಕಾರ್ಯಗಳನ್ನ ನಡೆಯುತ್ತೆ. ಏನು ಬಡವರದ ಬೇಡಿಕೆ ಇದೆಯಲ್ಲ, ಖಂಡಿತ ಅದು ಈಡೇರಿಸ್ತಾನೆ ಅಂತ ನನಗೆ ಅನಿಸುತ್ತೆ ಸರ್. ನೀವು ಇನ್ಫ್ಯಾಕ್ಟ್ ನಾವೆಲ್ಲ ಅಂದರೆ ಕ್ಷೇತ್ರದ ಜನ ಕನಸು ಕಾಣೋದಕ್ಕಿಂತ ಹೆಚ್ಚಾಗಿ ಮನೆಯ ಮಂದಿಯ ಕಣ್ಣಲ್ಲಿ ತುಂಬ ಕನಸುಗಳಿರುತ್ತೆ ಅಂತಾರೆ. ಸೊ ನಿಮ್ಗೇನು ಕನಸಿದೆ? ಏನು ಮಾಡಬೇಕು ನಿಮ್ಮ ತಮ್ಮ ದಾವಣಗೆರೆಗೆ ಅಂತ? ಪ್ರತಿಯೊಬ್ಬರಿಗೂ ಅವನು ಸಪೋರ್ಟ್ ಆಗಿದ್ದಾನೆ ಸರ್. ಅವನು ನಮ್ಮ ತಮ್ಮ ಆಲ್ರೆಡಿ ಎಲ್ಲರ ಮನಸ್ಸು ಗೆದ್ದಿದ್ದಾನೆ. ಪ್ರತಿಯೊಬ್ಬರು ಮನೆ ಮಗನಾಗಿ ಬೆಳೀತಾ ಇದ್ದಾನೆ ಸರ್. ಅವರು ಮನೆ ಮಗ ಹೇಗಿರ್ತಾನೋ ಆ ಥರ ಪ್ರತಿಯೊಬ್ಬರಿಗೂ ಇದೆ ಸರ್. ಅವನು MLA ಆಗಿ ಗೆದ್ದು ಬಂದರೆ ಜನಸೇವೆ ಪ್ರತಿಯೊಬ್ಬರಿಗೂ ಮಾಡ್ತಾನೆ ಸರ್. ಯಾವುದೇ ರೀತಿಯ ಮೋಸ ಇಲ್ಲ ಸರ್. ನಿಮ್ಗೇನು ಅನ್ಸುತ್ತೆ? ಅವರು ಈಗ MLA ಎಲೆಕ್ಷನ್ಗೆ ನಿಂತಿದ್ದಾರೆ, ಗೆಲ್ತಾರೆ ಅಂತ ಅನ್ಸುತ್ತಾ? ಹೇಗೆ ಗೆಲ್ತಾರೆ ಅನ್ನಿಸ್ತದೆ ಸರ್. ತುಂಬ ಸಪೋರ್ಟ್ ಇದೆ BJPಯಿಂದ. ತುಂಬ ಚೆನ್ನಾಗಿ ಬರಲಿ ಅಂತ ನಾವು ಆಶಿಸ್ತೀವಿ ಅಕ್ಕರೆಲ್ಲರೂ. ಓಕೆ, ಹೇಗೆ ನೋಡ್ಕೋತಾರೆ ಕುಟುಂಬದ ಜನರನ್ನೆಲ್ಲ? ಚೆನ್ನಾಗಿ ನೋಡ್ಕೊಂತಾರೆ ಸರ್. ನಮ್ಮ ಚಿಕ್ಕಮ್ಮ ಆಗಲಿ, ನಮ್ಮ ಚಿಕ್ಕಪ್ಪ ಆಗಲಿ, ಎಲ್ಲರೂ ಬೇರೆ ಅನ್ನ ಭಾವನೆ ಇಲ್ಲ ನಮ್ಗೆ. ಯಾರು ಎಲ್ಲರೂ ಒಂದೇ ಅಂತಾನೆ ನಾವಿರೋದು. ಅಷ್ಟು ಚೆನ್ನಾಗಿ ಒಗ್ಗಟ್ಟಾಗಿದ್ದೀವಿ ನಾವು. ಅಕ್ಕ ತಂಗಿಯರಾಗಲಿ, ನಮ್ಮ ಗಣೇಶಣ್ಣಾಗಲಿ, ಶ್ರೀನಿವಾಸ ಆಗಲಿ, ನಮ್ಮ ಚಿಕ್ಕಮ್ಮನೂ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಅಕ್ಕನಾಗ್ಲಿ, ನಮ್ಮ ಅಣ್ಣರ್ನಾಗ್ಲಿ, ಎಲ್ಲರೂ ತುಂಬಾ ಪ್ರೀತಿಯಿಂದ ನೋಡ್ಕೊಂತಾರೆ. ಓಕೆ, ಅಂದ್ರೆ ಮನೆಗೆ ದೀಪವಾದವರೇ ಊರಿಗೂ ದೀಪ ಆಗಬಹುದು. ಹೌದೌದು, ಹಂಗೆ ಇದ್ದಾರೆ ಸರ್. ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಚಿಕ್ಕಮ್ಮ ಆಗಲಿ, ಚಿಕ್ಕಪ್ಪ ಆಗಲಿ, ತುಂಬಾ ಭಾಳನೇ ಪ್ರೀತಿಯಿಂದ ನೋಡ್ಕೊಂತಾರೆ. ಯಾವಾಗಲೂ ನಮ್ಗೆ ಆ ಪ್ರೀತಿ ಕೊಟ್ಟಿಲ್ಲ ಅನ್ನಂಗಿಲ್ಲ, ನಮ್ಗೆ ಅಷ್ಟು ಪ್ರೀತಿ ತೋರಿಸ್ತಾರೆ. ಓಕೆ, ಇನ್ಫ್ಯಾಕ್ಟ್ ಅವರು ಆಯ್ಕೆಯಾಗಿ ಬಂದ್ರೆ ಜನರಿಗೂ ಅದೇ ಪ್ರೀತಿ ವಿಶ್ವಾಸ ಸಿಗುತ್ತೆ ಸರ್. ಓಕೆ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಓಕೆ, ಡನ್. ಇನ್ಫ್ಯಾಕ್ಟ್ ಟಿಕೆಟ್ ಸಿಕ್ಕಿದೆ ಅನ್ನೋ ತಕ್ಷಣ ಎಲ್ರಿಗೂ ಕೂಡ ಒಂದು ಖುಷಿ ಇತ್ತು, ಮನೆಯವ್ರಿಗೆಲ್ರಿಗೂ ಕೂಡ. ಸೊ ನಿಮ್ಗೆ ಏನು ಅನ್ಸುತ್ತೆ? ನಿಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಏನು ಮಾಡಬಹುದು ದಾವಣಗೆರೆ ಕ್ಷೇತ್ರಕ್ಕೆ ಅಂತ? ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ತುಂಬ ಕನಸನ್ನು ಇಟ್ಕೊಂಡಿದ್ದಾರೆ. ಆ ಕನಸನ್ನ ಈಡೇರಿಸ್ತಾರೆ. ಮೊದಲು ಅವರು ದಕ್ಷಿಣದಲ್ಲಿ ಬಹಳಷ್ಟು ತೊಂದರೆಗಳನ್ನ ಅವ್ರ ಗಮನಕ್ಕೆ ತಂದಿದ್ದಾರೆ ಅಲ್ಲಿ ಕ್ಷೇತ್ರದ ಮತದಾರರು. ಸೊ ಅದನ್ನ ಮನೆಗಟ್ಟು ಸೂರಿಲ್ಲದವರಿಗೆ ಸೂರು ಕೊಡಬೇಕು ಅಂತೇಳಿ ಮೊದಲನೇ ಪ್ರಾಮುಖ್ಯತೆ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಮತ್ತೆ ಎರಡನೇದು ಎಜುಕೇಶನ್, ಆ ಭಾಗದಲ್ಲಿ ಬಹಳ ಕಡಿಮೆ ಇದೆ ಶೈಕ್ಷಣಿಕ ವ್ಯವಸ್ಥೆ. ಸೊ ಅದನ್ನ ನಾನು ಒಂದು ಒಳ್ಳೆ ಕಾಲೇಜನ್ನ ಸ್ಥಾಪನೆ ಮಾಡಿ ಅಲ್ಲಿ ಜನರ ಕೊರಗನ್ನ ನಿವಾರಣೆ ಮಾಡಬೇಕು ಅಂತ ಎರಡನೇ ಪಾಯಿಂಟ್ ಇಟ್ಕೊಂಡಿದ್ದಾರೆ. ಮೂರನೇದು ಸ್ಲಮ್ ಬಹಳ ಇದೆ ಅಂತ ಆ ಏರಿಯಾದಲ್ಲಿ, ಅಲ್ಲಿ ಜನ ಬಂದು ಹೇಳಿದ್ದು. ಆ ಸ್ಲಮ್ ಅನ್ನ ಆದಷ್ಟು ಶುಚಿತ್ವಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಮೂರನೇ ಕನಸನ್ನ ಇಟ್ಕೊಂಡಿದ್ದಾರೆ. ಸೊ ಇಂಥ ಒಂದು ಅದ್ಭುತವಾದ ಕನಸನ್ನ ಇಟ್ಕೊಂಡು ಅವ್ರ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಅವ್ರ ನಾಮಪತ್ರ ಸಲ್ಲಿಸುವಾಗ ಆ ಜನಸಾಗರ ಸೇರಿದ್ದೆ ಅವ್ರ ಸ್ವಾಭಿಮಾನಿ ಬಳಗದಿಂದ ಬಂದು ಸೇರಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳಿಗೋಸ್ಕರ ಆ ಜನಸಾಗರ ಸಾಕ್ಷೀಭೂತ ಆಗಿದೆ. ಸೊ ಹಾಗಾಗಿ ಅವರಲ್ಲಿ ಒಂದು ಹುಮ್ಮಸ್ ಬಂದಿದೆ. ನಿನ್ನೆ ಜನಸಾಗರ ನೋಡಿದ ತಕ್ಷಣ ನಾನು ನನ್ನ ಕ್ಷೇತ್ರದ ಜನರು ನಾನು ಕೈ ಬಿಡೋದಿಲ್ಲ, ಅವ್ರು ನನ್ನನ್ನು MLA ಮಾಡ್ತಾರೆ, ನಾನು ಮಾಡಿದ ತಕ್ಷಣ ಅವರ ಕಂಡ ಕನಸುಗಳನ್ನೆಲ್ಲ ಈಡೇರಿಸ್ಬೇಕು ಅಂತೇಳಿ ನಿನ್ನೆಯಿಂದನೇ ಅವರು ಪರಿಶ್ರಮದಿಂದ ಅವರು ಇವತ್ತಿಂದನೇ ಚಾಲೂ ಮಾಡಿಬಿಟ್ಟಿದ್ದಾರೆ. ಅವರು ದೈನಂದಿನ ಕಾರ್ಯಕ್ರಮಗಳನ್ನು, ಹೌ ಟು ರೀಚ್ ದಿ ವೋಟರ್ಸ್, ಯಾವ ರೀತಿ ಡೌನ್ ಟು ಅರ್ತ್ ಪರ್ಸನ್ ಅವರು. ಹಾಗಾಗಿ ಪ್ರತಿಯೊಬ್ಬರು ಕಂಡು ಹಿಡಿತಾರೆ ಅವ್ರನ್ನ. ಶ್ರೀನಿವಾಸ್ ಅಂದ ತಕ್ಷಣ ಇನ್ನೋನು ಸೀನಣ್ಣ ಅಂತೇಳಿ ಕರೀತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ಯಾರಿಗಾರ ಕೇಳ್ತೀವಿ ಅನ್ಕೊಳ್ರಿ, ಹಿ ನೋಸ್ ವೆರಿ ವೆಲ್, ಈ ರೀತಿ ಹೇಳ್ತಾರೆ. ಹಾಗಾಗಿ ಈ ಕ್ಷೇತ್ರ ತುಂಬ ಅವರು ಭಾಳ ಇದಾಗಿದ್ದಾರೆ.
ಓಕೆ. ಹಾಗಾಗಿ ಅವರು ಈ ಬಾರಿ ಕ್ಷೇತ್ರದಲ್ಲಿ ಜಯಶಾಲಿ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅಮೇಝಿಂಗ್. ಓಕೆ, ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಹಿರಿಯ ಅಣ್ಣ ಇದ್ದಾರೆ. ಸರ್, ನಾನು ದೇವರಾಜ್ ನಗರ ಅಂತ ಒಂದು ಏರಿಯಾಗೆ ಹೋಗಿದ್ದೆ. ಆ ಏರಿಯಾದಲ್ಲಿ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅಂತಂದರೆ, ಜನ ಕುಡಿಯೋ ನೀರು ಒಂದು ರೀತಿಯಲ್ಲಿ ಕೊಳಚೆ ನೀರಿನ ರೀತಿಯಲ್ಲಿದೆ. ಯಾಕೆ ಈ ಥರದ್ದು ಬೇಸಿಕ್ಕನ್ನು ಕೊಡುವಂತಹ ಪರಿಸ್ಥಿತಿ ಸೃಷ್ಟಿ ಆಗಿಲ್ಲ ಅಂತ? ಕಾಂಗ್ರೆಸ್ಸಿನ ಮುತ್ಸದ್ದಿ ರಾಜಕಾರಣಿ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಅವರ ಕೆಲಸ, ಅವರ ಒತ್ತಡದಿಂದ, ವ್ಯವಹಾರ ಒತ್ತಡ, ಅವತ್ತಿನ ಕಾಲದಲ್ಲಿ ಭಾಳ ವ್ಯವಹಾರವನ್ನು ಮಾಡಿಕೊಂಡಿರ್ತಕ್ಕಂಥ ಕುಟುಂಬಸ್ಥದ ಮನೆ. ರಾಜಕಾರಣ ಅವರಿಗೆ ಒಲಿದು ಬಂದಿರತಕ್ಕಂಥ ರಾಜಕಾರಣ. ಆ ಒಲಿದು ಬಂದಿರತಕ್ಕ ರಾಜಕಾರಣದಲ್ಲಿ ಸಾಮಾನ್ಯರಿಗೆ ಯಾವ ರೀತಿ, ಅಥವಾ ಅಲ್ಲಿ ಈ ಒಂದು ವರ್ಗದಲ್ಲಿ ಅಥವಾ ಅಲ್ಲಿ ಎಷ್ಟೇ ಮಾಡಿದರೂ ಸಹ ನನ್ನ ಅನಿಸಿಕೆ ಆ ಭಾಗದಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಸಹ ಸಾಲದು. ಎಷ್ಟೇ ಕೆಲಸ ಮಾಡಿದರೂ ಸಾಲದು. ಕೆಲವೊಂದು ಕಡೆ ಏನೂ ಆಗೇ ಇಲ್ಲ. ಇನ್ನೂ ಯಾವ ರೀತಿ ಅವತ್ತು 40 ವರ್ಷಗಳ ಹಿಂದೆ ಏನೋ ನಾವು ದಾವಣಗೆರೆ ಒಂದಿತ್ತು. ಅವಾಗ ಈ ಉತ್ತರ ಮತ್ತು ದಕ್ಷಿಣ ಅನ್ನೋ ಭಾಗ ಇದ್ದಿಲ್ಲ. ಅವಾಗ ಬರೀ ದಾವಣಗೆರೆ ಅನ್ನೋದು ಒಂದು ಕ್ಷೇತ್ರ ಅನ್ನೋದು ಇತ್ತು. ಅವತ್ತಿನ ಕಾಲದಲ್ಲಿ ಏನು ವ್ಯವಸ್ಥಿತಿ ಇತ್ತು, ಇವತ್ತು ಆ ವ್ಯವಸ್ಥಿತಿ ಇದೆ. ಆದರೆ ಇದನ್ನೆಲ್ಲನೂ ತಲೆ ತೆಗೆಸ್ಕೊಳ್ಳುವಂಥ ಜನರಿಗೆ ಬುದ್ಧಿ ಬಂದಿರತಕ್ಕಂಥದ್ದು, ಅವರು ಮಾಡಿಲ್ಲ ಎಂಬ ಪದ ನಾನು ಹಿರಿಯರ ಬಗ್ಗೆ ನಾನು ದೋಷಣೆ ಮಾಡಲ್ಲ. ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಜನ ಒಂದು ಆಶೀರ್ವಾದ ಕೊಟ್ಟರೆ, ಭಾಜಪಕ್ಕೆ ಮತ್ತು ನನ್ನ ಸೋದರಿಗೆ ಆಶೀರ್ವಾದನ ಮಾಡಿದರೆ, ಹಳೆ ಭಾಗದಲ್ಲಿ ನಮ್ಮ ತಂದೆಯವರು ಚಿರಪರಿಚಿತರು. ಯಾವುದೇ ಒಂದು ಹಿರಿಯರಿಗೆ ಮನೆಗೆ ಹೋದರೆ ಇದು ದಾಸ್ಕರಿಯಪ್ಪನವ್ರ ಮಗ, ಈ ದಾಸ್ಕರಿಯಪ್ಪನವರು ಯಾವ ರೀತಿ ಇದ್ರು ಅನ್ನೋದು ಈಗ ಹಳೆ ಅಲ್ಪಸಂಖ್ಯಾತರಿಗೂ ಭಾಳ ಅಚ್ಚುಮೆಚ್ಚಿನ ನಮ್ಮ ವ್ಯಕ್ತಿಯಾಗಿರ್ತಕ್ಕಂಥ ನಮ್ಮ ತಂದೆಯವರು ಅಮಲಿ ಕೆಲಸ ಮಾಡ್ಕೊಳ್ತಾ ಬಂದು APMC ಮತ್ತು ಅಜದ್ ನಗರ, ಗಾಂಧಿನಗರ, ಕುರುಬರಟ್ಟಿ, ತಳವಾರಟ್ಟಿ, ಮ್ಯಾಸ್ಬೇಡಿಕೆರೆ, ಇಲ್ಲಿ ಆಮೇಲೆ ಈ ಹಳೇಬಾಗ ದುಗೋನ್ಪೇಟೆ, ಇಲ್ಲಿ ಭಾಳ ಜನ ಅಮಾಲಿ ಕೆಲಸ ಮಾಡಿರ್ತಕ್ಕಂಥವ್ರು ಭಾಳ ಜನ ನಮ್ಮ ತಂದೆಯವ್ರ ಸ್ನೇಹಿತರಿದ್ರು. ಅವರು ಸಹ ನಮ್ಮ ತಂದೆಯವ್ರ ಜೊತೆಗೆ ಅಮಾಲಿ ಕೆಲಸ ಮಾಡಿ ಬೆಳಗ್ಗೆ ಎದ್ದು ಕೂಡಲೇ ಮಾರ್ಕೆಟಿಗೆ ಹೋಗ್ಬೇಕು, ದುಡ್ಕೋಬೇಕು, ತಿನ್ನುವಂಥ ಪರಿಸ್ಥಿತಿ ಅವತ್ತಿನ ಕಾಲದಲ್ಲಿ. ಆದರೆ ಇವತ್ತು ಸ್ನೇಹ ಭಾಗದಲ್ಲಿ ಅವರಿಗೆ ಯಾವುದೇ ಒಂದು ಸ್ನೇಹ, ನಮ್ಮ ತಂದೆಯವರಿಗೆ ಬೆಳೆಸಿರ್ತಕ್ಕಂಥವ್ರು ಬಸವರಾಜಪೇಟೆಯ ಜನ, ದುಗ್ಗಂಪೇಟೆಯ ಜನ, ಕುರೂರ್ಬಟ್ಟಿಯ ಜನ, ತಳವರಟ್ಟಿಯ ಜನ. ನಮ್ಮ ತಂದೆಯರಿಗೆ ಅವತ್ತಿನ ಕಾಲದಲ್ಲಿ ಅವರು ಬಂದಂಥ ಸಂದರ್ಭದಲ್ಲಿ ಅವರಿಗೇನು ಮದುವೆನೇ ಆಗಿದ್ದಿಲ್ಲ. ಅವತ್ತು ದಾವಣಗೆರೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವರೆಲ್ಲರೂ ಸಹ ಅವರು ಅನ್ನ ನೀರನ್ನು ಕೊಟ್ಟು ಬೆಳೆಸಿರ್ತಕ್ಕಂಥ ದಾವಣಗೆರೆ ಹಳೆಯ ಭಾಗದಿರ್ತಕ್ಕಂಥ ಜನ. ಓಕೆ, ನಿಮ್ಮ ಮಾವ MLA ಆಗಬೇಕು ಅಂತ ಪಾಪ ತುಂಬ ಕಷ್ಟಪಡ್ತಿದ್ದಾರೆ, ಕ್ಷೇತ್ರದಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನೀವು ದಾವಣಗೆರೆನ ತುಂಬ ಹತ್ತಿರದಿಂದ ಬಲ್ಲವಂಥರು. ಸೊ ಏನನ್ಸುತ್ತೆ, ದಾವಣಗೆರೆ ಜನಕ್ಕೆ ಏನು ಬೇಕು, ಯೂತ್ಸಿಗೆ ಏನು ಬೇಕು ಅಂತ? ಯೂತ್ಸಿಗೆ ಆಲ್ಮೋಸ್ಟ್ ಎಜುಕೇಷನ್ ಸಿಸ್ಟಮ್ ಬೇಕು, ಮತ್ತು ಹಾಸ್ಪಿಟಲ್ ಫೆಸಿಲಿಟಿ ಬೇಕು. ಇದೆಲ್ಲ ಕಡಿಮೆ ಇದೆ ದಕ್ಷಿಣ ವಿಭಾಗದಲ್ಲಿ. ಸೊ ಅದೆಲ್ಲ ತುಂಬ ಬೇಕು. ಸೊ ಮಾಮ ಬಂದರೆ ಅದೆಲ್ಲ ಇಂಪ್ರೂವ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಯಾಕಂದರೆ ಇಲ್ಲಿ ಮೆಡಿಕಲ್ ಕಾಲೇಜಸ್ ಯಾವುವು ಇಲ್ಲ. ಸೊ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಬೇಕು, ಇಂಜಿನಿಯರಿಂಗ್ ಕಾಲೇಜಸ್ಸು ಬೇಕು, ಮತ್ತು ಹಾಸ್ಪಿಟಲ್ಸು ಬೇಕು. ಇದೆಲ್ಲ ಕಡಿಮೆ ಇದೆಲ್ಲ. ಸೊ ಇಂಪ್ರೂವ್ ಮಾಡೋಕ್ಕೆ ಮಾಮ ಬೇಕು. ಓಕೆ, ಇನ್ಫ್ಯಾಕ್ಟ್ ನನಗೆ ಒಬ್ಬರು ಹೇಳ್ತಿದ್ರು ಆಯುರ್ವೇದಿಕ್ ಏನೋ ಓದ್ತಿದ್ದಾರೆ, ಅದೇನೋ ಜನಸೇವೆಗೆ ಅಂತಲೇ ಓದಿಸ್ತಿದ್ದಾರೆ ಅಂತ. ಹೌದು, ನಾನು ಆಯುರ್ವೇದಿಕ್ ಮಾಡ್ತಿದ್ದೀನಿ, ಫೈನಲ್ ಇಯರ್ಸ್. ಓಕೆ, ಆಯುರ್ವೇದಿಕ್ಕಿಂದ ಹಣ ಗಳಿಸುವ ಉದ್ದೇಶಕ್ಕಿಂತ ಹೆಚ್ಚಾಗಿ ಇಲ್ಲ ಫ್ರೀ ಸರ್ವಿಸ್ ಮಾಡಬೇಕು ಜನಕ್ಕೆ ಅನ್ನುವಂಥದ್ದೇ ಇದೆಯಂತಲ್ಲ? ನಾನು ಓದ್ತಿರೋದೇ ಫ್ರೀ ಸರ್ವಿಸ್ ಮಾಡೋಕ್ಕೋಸ್ಕರ, ಜನ ಸೇವೆ ಮಾಡೋಕ್ಕೋಸ್ಕರ ಅಂತಲೇ ನಾನಿದು ಮೆಡಿಕಲ್ ಫೀಲ್ಡ್ ಚೂಸ್ ಮಾಡಿದ್ದು. ಸೊ ಫ್ರೀ ಸರ್ವಿಸ್ ಇದ್ದೇ ಇರುತ್ತೆ, ಮಾಡ್ತೀನಿ ಅಂತ. ಓಕೆ, ಯಾಕೆ ಫ್ರೀ ಸರ್ವಿಸ್ ಮಾಡಬೇಕು ಅಂತ? ಜನ ಅಂದರೆ ಇಷ್ಟ, ಜನಕ್ಕೋಸ್ಕರ ಮಾಡೋಣ ಅಂತ. ಸೊ ಮಾಡಬೇಕು. ಯಾರು ರೋಲ್ ಮಾಡೆಲ್ ಇದಕ್ಕೆ? ನನಗೆ ರೋಲ್ ಮಾಡೆಲ್ ಅಂದರೆ ಸಿನಿಮಾನೆ, ಅವರೇ ರೋಲ್ ಮಾಡೆಲ್. ಅವ್ರು ನೋಡಿನೇ ತುಂಬ ಕಲ್ತಿರೋದು ಉಂಟು. ಸೊ ಅವರು ಹೆಂಗೆ ನಡೀತಾರೋ ಅದೇ ರೀತಿಯಲ್ಲಿ ನಾವು ನಡಿಬೇಕು ಅಂತ. ಸೊ ಹೀಸ್ ಮೈ ರೋಲ್ ಮಾಡೆಲ್. ಓಕೆ, ಏನು ಹೇಳ್ತಾರೆ ಅವರು ಈ ಥರ ಫ್ರೀ ಸರ್ವಿಸ್ ಮಾಡ್ತೀನಿ, ನಾನು ಜನಸೇವೆ ಮಾಡ್ತೀನಿ ಅಂದಾಗ ಅವ್ರ ಒಪಿನಿಯನ್ ಏನಾಗಿತ್ತು ಅಂತ? ಅವ್ರಿಗೆ ಖುಷಿ, ಅವ್ರಿಗೆ ಈ ಥರ ಎಲ್ಲ ಮಾಡೋದು, ಈ ಥರ ಎಲ್ಲ ಇರೋದೇ ಖುಷಿ. ಯಾಕಂದರೆ ಅವರು ಅದೇ ಸೇವೆದಲ್ಲಿದ್ದಾರೆ, ನಾವು ಅದೇ ರೀತಿಯಲ್ಲಿ ಇರಬೇಕು ಅಂತ ಅವರು ಬಯಸ್ತಾರೆ. ಸೊ ನನಗೂ ಅದೇ ಖುಷಿ ತರುತ್ತೆ. ದೇವ್ರ ಕೋಣೆ ಮುಂದೆ ನಾವು ನಿಂತ್ಕೊಂಡಿದ್ದೀವಿ. ಪ್ರತಿನಿತ್ಯ ಎಷ್ಟು ಗಂಟೆಗೆ ಪೂಜೆ ಪುನಸ್ಕಾರಗಳ ಆರಂಭ ಆಗುತ್ತೆ ಮತ್ತು ಮನೆ ದೇವ್ರು ಯಾವುದು ಅಂತ?
ಮನೆ ದೇವರು ಉಚ್ಚಂಗಿಯಮ್ಮ ದೇವರು. ಅವ್ರು ಬೆಳಗ್ಗೆನೆ ಬಂದು ಸ್ನಾನ ಮಾಡಿಬಿಟ್ಟು ಸೋಮವಾರ ಈಶ್ವರ ಪೂಜೆ ಮಾಡಿಬಿಟ್ಟು ಹೊರಗಡೆನೆ ಹೋಗ್ತಾರೆ ಸರ್. ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ನಾಷ್ಟ ಮಾಡ್ತಾರೆ ಸರ್. ಅಲ್ಲಿ ತನಕ ಏನು ತಗೊಳಲ್ಲ ಅವರು. ಸೋಮವಾರ ದಿನ ಅಂತೂ ನಾನ್ ವೆಜ್ ಏನು ಮುಟ್ಟಲ್ಲ. ಸೂಪರ್. ಅಂದ್ರೆ ದೈವ ಭಕ್ತಿ ತುಂಬಾ ಜಾಸ್ತಿ. ಬಹಳ ಭಕ್ತಿ. ಓಕೆ, ಮಕ್ಕಳ ಬಗ್ಗೆ ನಾನೇನು ಕೇಳ್ತಾ ಇದ್ದೆ. ಇಲ್ಲ ಸರ್, ಇನ್ ಸಣ್ಣ ಮಗ ಕೇಶವ್ ದಾಸ್ ಅಂತ. ಅವ್ರ ಅಪ್ಪನ ಹೆಸರು ದಾಸ್ ಕರಿಯಪ್ಪ ಅಂತ, ಕೇಶವ್ ದಾಸ್ ಅಂತ ಇಟ್ಟಿದ್ದಾರೆ. ಇವನು ಇಲ್ಲಿ ಎಲ್ಲ ಅಫಿಷಿಯಲ್ಸ್ ಏರಿಯಾ, ಹಂಗಾಗಿ ಅವ್ರು ಹೊರಗಡೆ ಬರ್ತಾರಲ್ಲ, ಅವರು ಯಾರು ದುಡ್ಡು ಕೊಡಲ್ಲ ಮಮ್ಮಿ ಎಂದು ಅವ್ರನ್ನೇ ಕರ್ಕೊಂಬಂದು ಇವನೇ ದುಡ್ಡು ಕೊಟ್ಟು ಕಳಿಸ್ತಾನೆ. ಭಿಕ್ಷೆ ಕೇಳ್ತಾರಲ್ಲ, ಇಲ್ಲ ಯಾರು ಕೊಡಲ್ಲ ಅಂತಂದು ಇವನ್ ಮನೆ ಕರ್ಕೊಂಬಂದು ನಮ್ಮ ಮನೆ ಇದೆ ಬರ್ರಿ. ಮಾಡ್ತಿ? ಖುಷಿ ಆಗತ್ತಾ ಬಡವರಿಗೆ ಹೆಲ್ಪ್ ಮಾಡೋಕೆ? ಎಮೋಷನಲ್ ಜಾಸ್ತಿ ಅವನಿಗೆ. ಏನ್ ಅನ್ಸುತ್ತೆ ನಿನಗೆ? ಯಾಕೆ ಅವ್ರಿಗೆ ದುಡ್ಡು ಕೊಡಬೇಕು? ಇಷ್ಟ. ಹೌದಾ? ಓಕೆ. ಸೊ ಅಂದರೆ ಮಕ್ಕಳಲ್ಲಿ ಆ ಥರದ್ದು ಸಂಸ್ಕಾರ ಈ ಸಣ್ಣ ವಯಸ್ಸಿಂದನೇ ಬಂದರೆ ಅದೊಂದು ಹೆಮ್ಮರವಾದಾಗ ಇನ್ನೊಂದಷ್ಟು ಜನಕ್ಕೆ ನೆರವಾಗ್ತಾರೆ ಅಂತ. ಹೇಗೆ ಬಂತು ಈ ಸಂಸ್ಕಾರ ಎಲ್ಲ ಅಂತ? ಅವ್ರ ಅಪ್ಪನಿಂದನೇ ಬಂದಿದೆ ಸರ್. ಅವ್ರ ಅಪ್ಪನ ಅಷ್ಟೇ, ಯಾರಾದರೂ ಮನೆಗೆ ಬಂದರೆ ಇಲ್ಲ ಅಂತ ಕಳ್ಸಲ್ಲ ಸರ್. ಅವರು ಏನೇ ಕಷ್ಟ ಇರಲಿ, ಅವ್ರು ಬಂದಾಗ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾರೆ. ಓಕೆ. ವೆಲ್ ಮೇಡಮ್, ದೇವರು ಬಯಸಿದ್ದೆಲ್ಲವನ್ನೂ ಕೂಡ ಕೊಟ್ಟಿದ್ದಾನ ಬದುಕಲ್ಲಿ? ಅವರು ಇವಾಗ ಅವ್ರ ಕನ್ಸು ನನ್ಸಾಗ್ತಿದೆ ಸರ್. ಅದೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ ನನ್ಸಾಗ್ಲಿ ಅಂತ. ಕಷ್ಟದಿಂದನೇ ಬಂದಿದ್ದಾರೆ ಸರ್ ಅವರು. RSR ಅಲ್ಲಿಂದನೇ ಅವ್ರು ಇಂಪ್ರೂವ್ ಆಗಿರೋದು. ಆಮೇಲೆ ಹೊಲಕ್ಕೆ ಹೋಗ್ತಿದ್ರು. ಹೊಲದಿಂದ ಎಲೆಕ್ಟ್ರಿಕಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ಕೊಂತ ಇದು ಕಾಂಟ್ರಾಕ್ಟ್ ಮಾಡ್ತಿದ್ರು ಸರ್, ಮೀಟರ್ ಬಾಕ್ಸ್. ಹೌದಾ? ಓಕೆ. ಮಕ್ಕಳೆಲ್ಲ ಏನ್ ಮಾಡ್ತಾರೆ? ಏನು ಓದ್ತಿದ್ದಾರೆ ಇಬ್ರು? ಇವ್ನು ದೊಡ್ಡ ಸರ್ ಸ್ಕಂದನ್ ದಾಸ್ 5th ಕ್ಲಾಸ್, 2nd ಸ್ಟ್ಯಾಂಡರ್ಡ್. ಓಕೆ. ಏನ್ ಕನಸಿದೆ ನಿಮಗೆ ಮಕ್ಕಳ ಬಗ್ಗೆ? ಚೆನ್ನಾಗಿ ಓದಬೇಕು ಅಂತ ಕನಸೈತೆ ಸರ್. ಓಕೆ. ಇವನು ಹೇಳ್ತಾನೆ ನಾನು DC ಆಗಬೇಕು ಅಂತ. DC ಆಗಬೇಕು. ಓಕೆ. ಯಾಕೆ ಅಷ್ಟೊಂದು ಎಮೋಷನಲ್ ನೀನು? ಆ ಥರ ಆಗಬೇಕು ಇರಬೇಕು ಅಂತನಾ? ಓಕೆ, ಗುಡ್, ವೆರಿ ಗುಡ್. ಈಗ ಎಲೆಕ್ಷನ್ ಇದೆ, ಮತ್ತೊಂದು ಕಡೆ ಅನೇಕ ವಿಚಾರಗಳು, ಕ್ಷೇತ್ರದ ಜನರಿಗೆ ಏನು ಮಾಡಬಹುದು, ಏನು ಕೊಡಬಹುದು ಅನ್ನುವಂಥದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇರ್ತಾರೆ. ಯಾಕೆಂತಂದರೆ ಇದು ಹೆಕ್ಟೆಕ್ ಶೆಡ್ಯೂಲ್, ಅದರ ಜೊತೆಗೆ ಜನರಿಗೆ ಏನು ಮಾಡಬಹುದು ಅನ್ನುವಂಥದ್ದು ಭಾಳ ಚೆನ್ನಾಗಿ ಐಡಿಯಾ ಇರುತ್ತೆ. ಮೇಡಮ್, ಇಡೀ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋದಕ್ಕಾಗಲಿ ಅಥವಾ ಒಂದಷ್ಟು ಸೀರಿಯಲ್ಸ್ಗಳನ್ನು ನೋಡೋದಕ್ಕಾಗಲಿ ಸಮಯ ಸಿಗ್ತದಾ ಹೇಗೆ ಅಂತ? ಖಂಡಿತ ಎಲ್ಲರೂ ಒಟ್ಟಿಗೆ ಸೇರಿ ಸಂಜೆ ಹೊತ್ತು ಎಲ್ಲರೂ ಸೀರಿಯಲ್ಸು, ಫಿಲ್ಮ್ಗಳು ಎಲ್ಲ ನೋಡ್ತೇವೆ. ಒಂದೇ ಸಲ ಚಾ ಕುಡಿಯೋದಾಗ್ಲಿ, ಎಲ್ಲರೂ ಒಟ್ಟಿಗೆ 6 o'clock ಒಂದ್ ಕಡೆ ಸೇರ್ತೀವಿ ಸರ್ ನಾವು. ಯಾವ ಥರದ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ? ಸ್ವಲ್ಪ ಟ್ರೆಡಿಷನಲ್ ನೋಡೋದು, ದೇವ್ರದ್ದು ಆ ಥರ ಫಿಲ್ಮ್ಸೇ ನೋಡ್ತೀವಿ. ಅಮೇಸಿಂಗ್. ಮೇಡಮ್, ನಾವೀಗ ನಿಮ್ಮ ತಂದೆಯವರ ಫೋಟೋ ಮುಂದೆ ನಿಂತ್ಕೊಂಡಿದ್ದೀವಿ. ಸೊ ತಂದೆಯವರನ್ನ ಫೋಟೋ ಫ್ರೇಮಲ್ಲಿ ನೋಡೋದು ಒಂಥರ ಕಷ್ಟ ಅಂತ? ತುಂಬಾನೇ ಕಷ್ಟ ಆಗುತ್ತೆ ಸರ್, ನನಗಂತೂ ತುಂಬ ಕಷ್ಟ ಆಗುತ್ತೆ. ಇವತ್ತು ಈ ಸಂಭ್ರಮ ನೋಡೋಕೆ ನಮ್ಮ ತಂದೆ ಇಲ್ಲ ಅಂತ ನನಗೆ ಭಾಳ ಅವ್ರು ಇರಬೇಕಾಗಿತ್ತು. ಇನ್ಫ್ಯಾಕ್ಟ್ ನಿಮ್ಮ ತಮ್ಮ ಅವರ ಫೋಟೋಗೆ ನಮಸ್ಕಾರ ಮಾಡಿನೇ ಹೋಗ್ತಾ ಇದ್ರು. ಹೌದು ಸರ್, ಈಗಲೂ ಪ್ರತಿದಿನ ಅವನು ನಮ್ಮ ತಂದೆ ನಮಸ್ಕಾರ ಮಾಡೇ ಹೊರಗೆ ಹೋಗೋದು. ಓಕೆ. ಲೈಕ್ ಒಂದು ವೇಳೆ ಅವರು ಏನಾದರೂ ಇವತ್ತು ಇದ್ದಿರ್ತಿದ್ರೆ ಹೇಗೆ ಗೈಡ್ ಮಾಡಿರೋರು ನಿಮ್ಮ ತಮ್ಮನಿಗೆ ಅಂತ? ಅವರಿಗೆ ಯಾರೇ ಬಂದ್ರೂ ಏನು ಇಲ್ಲ ಅಂತ ಹೇಳಿ ಕಳಿಸ್ಬೇಡಪ್ಪ, ಪ್ರತಿಯೊಬ್ಬರಿಗೂ ಸಹಾಯ ಹಸ್ತ ನೀಡು, ಅದೇ ನಿನಗೆ ಕಾಯೋದು, ಕೊನೆಯವರೆಗೆ ಜನಸೇವೆನೇ ನಿನಗೆ ಕೊನೆವರೆಗೂ ಕಾಯೋದು, ಬ್ಲೆಸ್ಸಿಂಗ್ಸೇ ನಿನಗೆ ಕಾಯೋದು, ಆಶೀರ್ವಾದನೇ ಅಪ್ಪ ನಿನಗೆ ಉಸಿರು ಅಂತ ಹೇಳ್ತಾ ಇದ್ರು ನಮ್ಮ ತಂದೆ. ಓಕೆ. ಅಂದರೆ ಪ್ರಾರ್ಥನೆಗಳು ಹೇಗೆ ಜನರಿಗೆ ಒಬ್ಬ ವ್ಯಕ್ತಿಯನ್ನು ರಕ್ಷಣೆ ಮಾಡುತ್ತೆ ಅಂತ? ಖಂಡಿತ ಸರ್, ಧರ್ಮವೇ ರಕ್ಷಣೆ ಮಾಡೋದು. ಏನು ನಮ್ಮದು ಒಳ್ಳೆತನ ಇರುತ್ತೋ ಅದೇ ನಮಗೆ ಕಾಯೋದು. ಇವತ್ತು ಏನು ದಾನ ಧರ್ಮನೋ ಅದೇ ಕೊನೆಗೆ ಕೈ ಹಿಡಿಯೋದು ಅಂತ ಅನಿಸುತ್ತೆ ಸರ್. ಇನ್ಫ್ಯಾಕ್ಟ್ ಅವ್ರ ಮಕ್ಕಳನ್ನ ಮಾತಾಡಿಸ್ತಿದ್ದೆ ನಾನು, ಅವರೆಲ್ಲ ಹೇಳ್ತಾ ಇದ್ರು, ಅಲ್ಲಿ ಯಾರೋ ಬಡವರು ಪಾಪ ಭಿಕ್ಷಾಟನೆ ಮಾಡೋ ಟೈಮಲ್ಲಿ ಅಮ್ಮ ಇಲ್ಲಿ ಯಾರು ದುಡ್ಡು ಕೊಡಲ್ಲ, ನಾವು ಕೊಡೋಣ ಅವರಿಗೆ ಅಂತ ಚಿಕ್ಕ ಮಗು ಹೇಳುತ್ತಂತೆ. ಹೌದು ಸರ್, ನಮ್ಮ ತಮ್ಮನ ಮಗ ಸಣ್ಣವನಿದ್ದಾನೆ, ಅವನು ಈಗ ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ಆಗಲಿ ನಮ್ಮ ತಮ್ಮ ಆಗಲಿ ಮನೆಗೆ ಯಾರೇ ಬಂದರೂ ನಾವು ಊಟ ಉಪಚಾರ ಮಾಡಿ ಕಳಿಸಲ್ಲ. ಈಗ ನನ್ನ ತಮ್ಮನ ಮಗ ಒಂದು 5 ವರ್ಷದನಿದ್ದಾನೆ, ಅವನು ಒಂದಿಬ್ಬರು ಕರ್ಕೊಂಬರ್ತಾನೆ, ಅವ್ರಿಗೂ ಊಟ ಕೊಡಿ, ಅವ್ರಿಗೂ ಊಟ ಮಾಡಿಸಿದೆ, ಅವ್ನು ಕಳಿಸೋದೇ ಇಲ್ಲ. ಆ ಸಣ್ಣ ಮಗು
5 ವರ್ಷದ ಮಗು, ಅವನಿಗೂ ಅದೇ ವಾತಾವರಣದಲ್ಲೇ ಬೆಳೆದು ಬಂದಿರೋದ್ರಿಂದ ಆ ಮನೋಭಾವ ಬಂದೇ ಬರುತ್ತೆ ಸರ್. ಕ್ಷೇತ್ರದ ಯಾವುದೇ ಜನ ಬಂದ್ರು ಅವ್ರನ್ನೊಂದು ಫ್ಯಾಮಿಲಿ ಫೀಲ್ ಕೊಡೋದೇ ನಿಮ್ಮ ಫ್ಯಾಮಿಲಿಯ ಒಂದು ಟಾರ್ಗೆಟ್ ಅಂತ. ಎಲ್ಲರೂ ನಮ್ಮವರೇ ಅಲ್ಲ ಸರ್, ಎಲ್ಲರೂ ನಮ್ಮವರೇ. ಯಾರೇ ಬಂದ್ರು ಯಾರಿಗೂ ಏನು ಹೊರಗಿನವ್ರ ಥರ ಟ್ರೀಟ್ ಮಾಡೋದೇ ಇಲ್ಲ ನಮ್ಮ ಮನೇಲಿ. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಣ್ಣ, ನಮ್ಮ ತಮ್ಮ ಎಲ್ಲ ಮನೆಗೆ ಬಂದವರಿಗೆಲ್ಲ ನಮ್ಮವರೇ ಅನ್ನೋ ರೀತಿಯಲ್ಲಿ ಆಧರಿಸ್ತಾರೆ ಸರ್. ಪ್ರತಿಯೊಬ್ಬರಿಗೂ ಎಲ್ಲರೂ ನಾವು ಸಮಾನವರಾಗಿ ನೋಡ್ತೀವಿ. ಓಕೆ, ಅಮೇಜಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಇದು ಫ್ಯಾಕ್ಟ್. ಇವರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಾರೆ. ಭಾಳ ಖುಷಿ ಆಯಿತು. ತುಂಬಿದ ಕುಟುಂಬಗಳು ತುಂಬ ಕಡಿಮೆ ಸಿಗೋದು. ನಾನು ಭಾಳ MLAಗಳ ಮನೆಗೆಲ್ಲ ಹೋಗ್ತಾ ಇರ್ತೀನಿ. ನನಗೆ ವಿಜಯನಗರ ಗವಿಯಪ್ಪ ಅವ್ರ ಮನೆ ಬಿಟ್ಟರೆ ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಒಟ್ಟಿಗೆ ಇದ್ದೀರಿ. ಸೊ ಹೀಗೆ ಖುಷಿಯಾಗಿರಿ. ಕ್ಷೇತ್ರದ ಜನರಿಗೂ ಕೂಡ ಅದೇ ಖುಷಿ ಸಿಗಲಿ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಹೋಮ್ ಟೂರ್ ಮತ್ತು ಅವರ ಕುಟುಂಬಸ್ಥರ ಮಾತಾಗಿತ್ತು. ಮನೆ ಮತ್ತು ಮನದ ಮಾತು ನಿಮ್ಮವರೆಗೂ ತಲುಪಿಸುವಂತಹ ಒಂದು ಪ್ರಯತ್ನ ಮಾಡಿದ್ದೀನಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ದಾವಣಗೆರೆಯಿಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600